ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತದ 2ನೇ ಸ್ಕಂದದಲ್ಲಿ 7ನೇ ಅಧ್ಯಾಯದ ಮೊದಲ 12 ಶ್ಲೋಕಗಳನ್ನ ಕಳೆದ ವಾರದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಭಗವಂತನ ಲೀಲಾವತಾರದ ಕುರಿತಾಗಿ ತಿಳಿಸುವಂತಹ ಒಂದು ಅಧ್ಯಯನ ಇದು. ಇವತ್ತು ನಾವು ಮುಂದುವರಿದಂತಹ ಭಾಗ 13ನೇ ಅಧ್ಯಾಯದಿಂದ ನಾವು ಈಗ ತಿಳಿದುಕೊಳ್ಳೋಣ ಭಗವಂತನ ಲೀಲಾವತಾರದ ಕುರಿತಾಗಿ. ಶ್ರೀಮದ್ ಭಾಗವತದ ಪುಸ್ತಕ ಇದ್ದವರು ದಯವಿಟ್ಟು ಎಲ್ಲರೂ ಕೂಡ ತೆರೆಯಿರಿ ಪುಸ್ತಕವನ್ನ. ಅದರಲ್ಲಿ 13ನೇ ಶ್ಲೋಕ 2ನೇ ಸ್ಕಂದದಲ್ಲಿ 7ನೇ ಅಧ್ಯಾಯದಲ್ಲಿ 13ನೇ ಶ್ಲೋಕ ಅದು ಕೂರ್ಮಾವತಾರದ ಕುರಿತಾಗಿ ನಮಗೆ ತಿಳಿಸಿಕೊಡುವಂತಹ ಶ್ಲೋಕವಾಗಿದೆ. ಅದನ್ನ ಎಲ್ಲರೂ ಕೂಡ ತೆರೆಯಿರಿ. ಮತ್ಸ್ಯಾವತಾರದ ಕುರಿತಾಗಿ ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಇವತ್ತಿನ ದಿನ ಕೂರ್ಮಾವತಾರ. ಶ್ಲೋಕ 13. ಕ್ಷೀರೋದಧಾವಮರದಾನವಯೂಥಪಾನ ಮನ್ಮಥ್ನತಾಮೃತಮಲಬ್ಧಯಾ ಆದಿದೇವಃ ಪೃಷ್ಟೇನ ಕಚ್ಚವಪುರ್ವಿಧಧಾರ ಗೋತ್ರಂ ನಿದ್ರಾಕ್ಷಣೋದ್ರಿ ಪರಿವರ್ತಕ ಕಾಷಾಣ ಕಂಡು. ಆದಿದೇವನಾದ ಭಗವಂತನು ಅನಂತರ ಕೂರ್ಮಾವತಾರವನ್ನು ತಾಳಿದನು. ಕಡೆಗೋಲಾಗಿ ವರ್ತಿಸುತ್ತಿದ್ದ ಮಂದರ ಪರ್ವತಕ್ಕೆ ಆಧಾರ ಸ್ಥಾನ ತಿರುಗಾಣಿಯಾಗಿ ಇವನು ಉಪಯೋಗಿಯಾಗಿದ್ದನು. ದೇವತೆಗಳು ಮತ್ತು ರಾಕ್ಷಸರು ಮಂದರ ಪರ್ವತದ ನೆರವಿನಿಂದ ಅಮೃತವನ್ನು ಪಡೆಯುವ ಸಲುವಾಗಿ ಕ್ಷೀರ ಸಮುದ್ರವನ್ನು ಕಡಿಯುತ್ತಿದ್ದರು. ಪರ್ವತವು ಹಿಂದೆ ಮುಂದೆ ಸರಿದಾಗ ಭಗವಾನ್ ಕೂರ್ಮನ ಬೆನ್ನನ್ನು ಅದು ಕೆರೆಯುತ್ತಿತ್ತು. ನಸುನಿದ್ರೆಯಲ್ಲಿ ತೊಡಗಿದ್ದ ಅವನಿಗೆ ಅದರಿಂದ ತುರಿಕೆಯಾಗುತ್ತಿತ್ತು. ಭಗವಂತನೇ ಎಲ್ಲಾ ಕಾರ್ಯಗಳನ್ನು ಕೂಡ ಮಾಡುವವನು, ಮಾಡಿಸುವವನು. ನಾವು ಮಾಡುವಂಥದ್ದು ಏನೂ ಇಲ್ಲ. ಇದನ್ನು ನಾವು ಈ ಕ್ಷೀರಸಾಗರದ ಮಥನದ ಕಥೆಯಿಂದ ತಿಳಿದುಕೊಳ್ಳಬಹುದು. ಇದರ ಸಂಪೂರ್ಣ ವಿವರಣೆ ಮುಂದಕ್ಕೆ ಭಾಗವತದಲ್ಲಿ ನಾವು ತಿಳ್ಕೊಳ್ತೇವೆ. ಹೇಗೆ ಬೃಹಸ್ಪತಿಗಳನ್ನ ಇಂದ್ರದೇವನು ಕಡೆಗಣಿಸಿದ, ಅದರಿಂದಾಗಿ ಇಂದ್ರದೇವನು ತನ್ನೆಲ್ಲ ಸಂಪತ್ತನ್ನ ಕಳೆದುಕೊಳ್ಳಬೇಕಾಯಿತು. ನಂತರ ಸಂಪತ್ತನ್ನ ಮರಳಿ ಪಡೆಯುವಂತಹ ಉದ್ದೇಶದಿಂದ ಸುರರು ಮತ್ತು ಅಸುರರು ಸೇರಿ ಈ ಒಂದು ಸಮುದ್ರ ಮಂಥನವನ್ನ ಮಾಡುವುದಾಗಿ ನಿರ್ಧಾರ ಮಾಡ್ತಾರೆ. ಆದ್ರೆ ಸಮುದ್ರ ಮಂಥನವನ್ನ ಮಾಡಲಿಕ್ಕೆ ಬೇಕಾದಂತಹ ಒಂದು ಶಕ್ತಿ ಸಾಮರ್ಥ್ಯ ಅದು ಭಗವಂತನಲ್ಲಿ ಮಾತ್ರ ಇರುವಂಥದ್ದು. ಮೊದಲನೇದಾಗಿ ಆ ಒಂದು ಸಮುದ್ರವನ್ನ ಮಂಥನ ಮಾಡಬೇಕು, ಕ್ಷೀರಸಾಗರವನ್ನ ಮಂಥನ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಕಡೆಗೋಲು ಬೇಕು. ಆ ಕಡೆಗೋಲು ಯಾವುದು? ಮಂದರ ಪರ್ವತ. ಅದನ್ನ ತಂದು ಇಡುವವರು ಯಾರು? ತಂದು ಇಡುವಂತಹ ಶಕ್ತಿ ಯಾರಿಗೂ ಇಲ್ಲ. ಈ ಸುರರಿಗಾಗ್ಲಿ ಅಸುರರಿಗಾಗ್ಲಿ, ಇಂದ್ರನಿಗಾಗ್ಲಿ ಅಥವಾ ಬಲಿ ಚಕ್ರವರ್ತಿಗಾಗ್ಲಿ
ಅದೊಂದು ಆ ಒಂದು ಶಕ್ತಿ ಇರಲಿಲ್ಲ. ಈ ಒಂದು ಲೀಲೆ ಇದು ನಡೆದಿರುವಂತದ್ದು ಚಾಕ್ಷುಷ ಮನ್ವಂತರದಲ್ಲಿ. ನಾವಿಲ್ಲಿ ಕಾಣ್ತೇವೆ ಚಾಕ್ಷುಷ ಮನ್ವಂತರ. ಆ ಚಾಕ್ಷುಷ ಮನ್ವಂತರದಲ್ಲಿ ಇದ್ದಂತಹ ಇಂದ್ರ, ಮನೋಜವ ಆತನ ಹೆಸರು, ಭಗವಂತನ ಅವತಾರ ಅಜಿತ ನಾಮಕನಾದಂತಹ ಭಗವಂತ. ಅಜಿತ ನಾಮಕನಾದಂತಹ ಭಗವಂತನು ಈ ಕಡೆಗೋಲನ್ನ, ಆ ಒಂದು ಮಂದರ ಪರ್ವತವನ್ನ ತಾನು ಗರುಡ ವಾಹನನಾಗಿ ಅದನ್ನ ಎತ್ತಿಕೊಂಡು ಬಂದು ಆ ಒಂದು ಸಾಗರದಲ್ಲಿ, ಕ್ಷೀರಸಾಗರದಲ್ಲಿ ಇಡ್ತಾನೆ. ಹೀಗೆ ಕ್ಷೀರಸಾಗರದಲ್ಲಿ ಇಟ್ಟ ತಕ್ಷಣ ಏನಾಗ್ತದೆ, ನಾವು ಸಾಮಾನ್ಯವಾಗಿ ಯಾವುದೇ ಒಂದು ವಸ್ತುವನ್ನು ನೀರಿನ ಮೇಲೆ ಇಟ್ಟರೆ ಅದು ಮುಳುಗಿ ಹೋಗ್ತದೆ, ಅದು ಸಾಮಾನ್ಯ. ಅದನ್ನ ತಿರುಗಿಸ್ಲಿಕ್ಕೆ ಅದಕ್ಕೆ ಒಂದು ತಳಹದಿ ಬೇಕಾಗ್ತದೆ. ಆ ತಳಹದಿಯಾಗಿ ಮತ್ತೆ ಭಗವಂತನೇ ಅದನ್ನ ಕೂರ್ಮರೂಪಿಯಾಗಿ ಅದಕ್ಕೆ ಬೇಕಾದಂತಹ ಆಧಾರವನ್ನು ಕೊಡ್ತಾ ಇದ್ದಾನೆ. ಅಂದ್ರೆ ಮೇಲಿನಿಂದ ಮಂದರ ಪರ್ವತವನ್ನ ತಾನು ಅದಕ್ಕೆ ಬೇಕಾದಂತಹ ಆಧಾರವನ್ನು ಕೊಟ್ಟಿದ್ದಾನೆ. ಹಾಗೆಯೇ ಮಂದರ ಪರ್ವತದ ಕೆಳಗೆಯೂ ಕೂಡ ತಾನೊಂದು ಆಧಾರವಾಗಿ ಅಲ್ಲಿ ನಿಂತಿದ್ದಾನೆ. ಇದನ್ನೆಲ್ಲ ಸಾಮಾನ್ಯರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಮಂದರ ಪರ್ವತವನ್ನ ಅಲುಗಾಡಿಸ್ಲಿಕ್ಕೂ ಕೂಡ ಯಾರಿಗೂ ಕೂಡ ಸಾಧ್ಯ ಆಗುವಂಥದ್ದಲ್ಲ. ಹಾಗಾದ್ರೆ ಭಗವಂತನು ಕೂಡ ತುಂಬಾ ಕಷ್ಟಪಟ್ಟು ಈ ಕೆಲಸವನ್ನ ಮಾಡಿದ್ನ ಅಂತ ಕೇಳಿದ್ರೆ ಇಲ್ಲ. ಭಗವಂತನು ಇದನ್ನ ಎಷ್ಟು ಸುಲಭವಾಗಿ ಮಾಡಿದ್ದಾನೆ ಅನ್ನುವುದನ್ನು ಈ ಶ್ಲೋಕ ನಮಗೆ ವಿವರಿಸ್ತದೆ. ನಸುನಿದ್ರೆಯಲ್ಲಿ ಆತನಿಗೆ ತುರಿಕೆ, ಆ ಒಂದು ನಸುನಿದ್ರೆಯಲ್ಲಿರುವಂತಹ ವ್ಯಕ್ತಿ ತನ್ನನ್ನು ತಾನು ತುರಿಸಿಕೊಳ್ಳಿಕ್ಕೆ ಅದು ಎಷ್ಟು ಸುಲಭವಾದಂತಹ ಕಾರ್ಯವೋ ಅಷ್ಟು ಸುಲಭವಾಗಿ ಭಗವಂತ ಈ ಕಾರ್ಯವನ್ನ ಮಾಡಿ ಮುಗಿಸಿದ ಅನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಆ ಭಗವಂತನ ಒಂದು ಲೀಲೆಯನ್ನ ಈ ಒಂದು ಶ್ಲೋಕವು ನಮಗೆ ವಿವರಿಸ್ತಾ ಇದೆ. ನಂತರ ಮುಂದಿನ ಒಂದು ಶ್ಲೋಕದಲ್ಲಿ, 14ನೆಯ ಶ್ಲೋಕದಲ್ಲಿ ನರಸಿಂಹದೇವರ ಒಂದು ಅವತಾರವನ್ನ ಇಲ್ಲಿ ನಮಗೆ ವಿವರಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ನರಸಿಂಹದೇವರು ತನ್ನ ಭಕ್ತನಾದಂತಹ ಪ್ರಹ್ಲಾದ ಮಹಾರಾಜನನ್ನ ರಕ್ಷಣೆ ಮಾಡಿದ್ರು ಮತ್ತು ಆ ಹಿರಣ್ಯಕಶಿಪುವಿಗೆ ಹೇಗೆ ಮುಕ್ತಿಯನ್ನ ಕೊಟ್ರು ಅನ್ನುವುದನ್ನ ಈ ಒಂದು ಶ್ಲೋಕವು ನಮಗೆ ತಿಳಿಸ್ತದೆ. ತ್ರೈಪಿಷ್ಟ ಪೋರುಭಯ ಸ ನರಸಿಂಹ ರೂಪಂ ಕೃತ್ವಾ ಭ್ರಮದ್ಭಕುಟಿದಂಶ್ರಕರಾಲ ವಕ್ತ್ರಂ ದಂತ್ಯೇಂದ್ರಮಾಶು ಗದಯಾಭಿಪತಂತಮಾರ ದೂರೌ ನಿಪಾತ್ಯ ವಿದದಾರ ನಖೈ ಸ್ಫುರಂತಂ. ದೇವತೆಗಳ ಹೆಚ್ಚಿನ ಭಯವನ್ನು ನಿವಾರಿಸುವುದಕ್ಕಾಗಿ ದೇವೋತ್ತಮ ಪುರುಷನು ನರಸಿಂಹನಾಗಿ ಅವತರಿಸಿದನು. ಭಗವಂತನಿಗೆ ಸವಾಲೊಡ್ಡಿದ ಗದಾಹಸ್ತನಾಗಿದ್ದ ರಾಕ್ಷಸರಾಜ ಹಿರಣ್ಯಕಶಿಪು ಅವನನ್ನು ಭಗವಂತನು ತನ್ನ ತೊಡೆಯ ಮೇಲಿರಿಸಿಕೊಂಡು ಕೋಪದಿಂದ ಹುಬ್ಬನ್ನು ಹೊರಳಿಸುತ್ತಾ ತನ್ನ ಭಯಂಕರವಾದ ಹಲ್ಲು ಮತ್ತು ಮುಖವನ್ನು ತೋರಿಸುತ್ತಾ ತನ್ನ ಉಗುರುಗಳಿಂದ ಆ ರಾಕ್ಷಸನನ್ನು ಬಗೆದು ಕೊಂದು ಹಾಕಿದನು. ಇದು ನರಸಿಂಹದೇವರ ಒಂದು ಅವತಾರದ ಕುರಿತಾಗಿ ನಾವು ಬಹಳಷ್ಟು ಕಡೆ ಕೇಳಿದ್ದೇವೆ. ಅನೇಕ ಕಡೆಗಳಲ್ಲಿ ಇದರ ವಿಚಾರ ತಮಗೆಲ್ಲರಿಗೂ ತಿಳಿದಿದೆ. ಅದನ್ನ ಈ ಒಂದು ಶ್ಲೋಕದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆ ಹಿರಣ್ಯಕಶಿಪು ತನಗೆ ಸಾವೇ ಇಲ್ಲ ಅನ್ನುವಂತಹ ಒಂದು ಭ್ರಮೆಯಲ್ಲಿದ್ದ. ಯಾಕಂದ್ರೆ ಬ್ರಹ್ಮದೇವರಲ್ಲಿ ವರವನ್ನ ಪಡೆದದ್ದೇ ಹಾಗೆ, ನನಗೆ ಚಿರಂಜೀವಿ ಆಗಿರುವಂತೆ ವರವನ್ನ ಕೊಡು ಅಂತ ಹೇಳಿ. ಆದ್ರೆ ಬ್ರಹ್ಮದೇವರು ಅದನ್ನ ಕೊಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದಾಗ, ನನಗೆ ಭೂಮಿಯಲ್ಲಿ ಸಾಯಬಾರದು, ಆಕಾಶದಲ್ಲಿ ಸಾಯಬಾರದು, ಹಗಲು ಸಾಯಬಾರದು, ರಾತ್ರಿ ಸಾಯಬಾರದು, ಮನೆ ಒಳಗೆ ಹೊರಗೆ ಅಥವಾ ಬ್ರಹ್ಮನ ಸೃಷ್ಟಿಯಲ್ಲಿ ಯಾರಿಂದಲೂ ಸಾವು ಬರಬಾರದು, ಹೀಗೆ ಅನೇಕ ರೀತಿಯಾದಂತಹ ವರಗಳನ್ನ ಆತನು ಪಡೆದುಕೊಂಡ. ಆದ್ರೆ ಭಗವಂತ ಆ ಎಲ್ಲ ವರಗಳನ್ನು ಕೂಡ ಮೀರಿಸುವಂತಹ ರೀತಿಯಲ್ಲಿ ಆತನನ್ನ ಸಂಹಾರ ಮಾಡ್ತಾರೆ. ಇದು ಆ ನರಸಿಂಹಾವತಾರದ ಕಥೆಯಾಗಿದೆ. ಮುಂದಕ್ಕೆ 15ನೆಯ ಶ್ಲೋಕ, 15 ಮತ್ತು 16ನೆಯ ಶ್ಲೋಕದಲ್ಲಿ ಗಜೇಂದ್ರ ಮೋಕ್ಷವಾದ ಕಥೆಯನ್ನ ಇಲ್ಲಿ ಹೇಳ್ತಾರೆ. 15ನೆಯ ಶ್ಲೋಕ. ಅಂತಃಸರಸ್ಯುರುಬಲೇನ ಪದೇ ಗೃಹೀತೋ ಗ್ರಾಹೇಣ ಯೂತಪತಿರಂಬುಜ ಹಸ್ತ ಆರ್ತಃ ಆಹೇದಮಾದಿ ಪುರುಷಾಖಿಲ ಲೋಕನಾಥ ತೀರ್ಥಶ್ರವ ಶ್ರವಣ ಮಂಗಲ ನಾಮಧೇಯ. ನದಿಯಲ್ಲಿ ತನಗಿಂತ ಹೆಚ್ಚು ಶಕ್ತವಾದ ಮೊಸಳೆಯು ತನ್ನ ಕಾಲನ್ನು ಆಕ್ರಮಿಸಿದಾಗ ಗಜೇಂದ್ರನು ತುಂಬಾ ನೋವಿಗೀಡಾದನು. ತನ್ನ ಸೊಂಡಿಲಿನಲ್ಲಿ ಕಮಲಪುಷ್ಪವನ್ನು ಎತ್ತಿ ಹಿಡಿದು ಭಗವಂತನನ್ನು ಹೀಗೆ ಸಂಬೋಧಿಸಿದನು. ಓ ಆದಿಪುರುಷನೇ, ಬ್ರಹ್ಮಾಂಡ ಪ್ರಭುವೇ, ಪುಣ್ಯಕ್ಷೇತ್ರದಷ್ಟೇ ಪ್ರಸಿದ್ಧನಾದ ಉದ್ಧಾರಕನೇ, ಮಂತ್ರೋಚ್ಚಾರಣೆಗೆ ಯೋಗ್ಯವಾದ ನಿನ್ನ ಪವಿತ್ರ ನಾಮವನ್ನು ಕೇಳಿದ ಒಡನೆಯೇ ಎಲ್ಲರೂ ಪರಿಶುದ್ಧರಾಗುತ್ತಾರೆ.
ನಂತರ ಮುಂದಕ್ಕೆ ಹೇಳ್ತಾರೆ, ತುಂಬಾ ಕಷ್ಟದಲ್ಲಿರುವ ಗಜೇಂದ್ರನ ಮೊರೆಯನ್ನು ದೇವೋತ್ತಮ ಪರಮಪುರುಷನು ಕೇಳಿ ತನ್ನ ಸಹಾಯದ ಅಗತ್ಯವನ್ನು ಮನಗಂಡನು. ಕೂಡಲೇ ಪಕ್ಷಿರಾಜನಾದ ಗರುಡನ ಭುಜದ ಮೇಲೆ ಕುಳಿತು ತನ್ನ ಪೂರ್ಣಸಜ್ಜಿತ ಅಸ್ತ್ರವಾದ ಚಕ್ರಾಯುಧದೊಂದಿಗೆ ಪ್ರತ್ಯಕ್ಷನಾದನು. ಗಜೇಂದ್ರನನ್ನು ರಕ್ಷಿಸುವ ಸಲುವಾಗಿ ಮೊಸಳೆಯ ಬಾಯಿಯನ್ನು ಚಕ್ರಾಯುಧದಿಂದ ಚೂರು ಚೂರಾಗಿ ಕತ್ತರಿಸಿದನು ಮತ್ತು ಗಜೇಂದ್ರನ ಸೊಂಡಿಲನ್ನು ಹಿಡಿದು ಮೇಲಕ್ಕೆತ್ತಿ ಅವನನ್ನು ರಕ್ಷಿಸಿದನು. ಇವರ ಹಿಂದಿನ ಕಥೆ, ಅವರು ಇಬ್ಬರು ಗಂಧರ್ವರಾಗಿರ್ತಾರೆ. ಆ ಮೊಸಳೆ ಮತ್ತು ಆನೆ ಇಬ್ಬರು ಕೂಡ ಗಂಧರ್ವರಾಗಿರ್ತಾರೆ. ಹಾಹಾ ಗಂಧರ್ವ ಮತ್ತೆ ಹೂಹು ಗಂಧರ್ವ ಅಂತೇಳಿ. ಅವರು ಮಾಡಿದಂತಹ ಒಂದು ಅಪರಾಧಕ್ಕಾಗಿ ಅವರಿಗೆ ಈ ರೀತಿಯಾದಂತಹ ಒಂದು ಆನೆ ಮತ್ತು ಮೊಸಳೆಯ ಜನ್ಮವು ಬಂದಿರ್ತದೆ. ಇದರ ವಿವರವಾದಂತಹ ಕಥೆಯನ್ನ ನಾವು ಮುಂದಕ್ಕೆ ತಿಳಿದುಕೊಳ್ಳೋಣ. ಇಲ್ಲಿ ಭಗವಂತನು ಹರಿಯ ರೂಪದಲ್ಲಿ, ಯಾವ ಒಂದು ರೂಪದಲ್ಲಿ ಭಗವಂತನು ಅವತಾರ ತಾಳಿದ್ದಾನೋ ಆತನನ್ನ ಹರಿ ಅಂತ ಹೇಳಿ ಇಲ್ಲಿ ತಿಳಿಸಿದ್ದಾರೆ. ಆ ಭಗವಂತನ ಒಂದು ಅವತಾರವನ್ನು ತಿಳಿಸಿಕೊಡುವಂತಹ ಈ ಒಂದು ಭಗವಂತನ ಲೀಲೆಯನ್ನ ಶ್ರೀಮದ್ ಭಾಗವತದ ಈ ಶ್ಲೋಕದಲ್ಲಿ ನಾವು ತಿಳಿದುಕೊಳ್ಳಬಹುದು. ಆಮೇಲೆ ಮುಂದಕ್ಕೆ 17, 18 ಎರಡು ಶ್ಲೋಕ, 17, 18 ಈ ಎರಡು ಶ್ಲೋಕಗಳಲ್ಲಿ ಭಗವಂತನ ವಾಮನ ರೂಪದ ಕುರಿತಾಗಿ ತಿಳಿಸ್ತಾರೆ. ವಾಮನ ಅವತಾರ ಆದಂಥದ್ದು ಪ್ರಸ್ತುತ ವೈವಸ್ವತ ಮನ್ವಂತರದಲ್ಲಿ. ಹಿಂದೆ ಆ ಒಂದು ಏನು ಸಮುದ್ರ ಮಂಥನ ನಡೆಯಿತು, ಆ ಸಂದರ್ಭದಲ್ಲಿ ರಾಕ್ಷಸರಿಗೆ ಅಮೃತ ಸಿಗ್ಲಿಲ್ಲ. ಅಮೃತವನ್ನ ಸುರರಿಗೆ ಅಥವಾ ದೇವತೆಗಳಿಗೆ ಮಾತ್ರ ನೀಡಲಾಯಿತು. ಇದರಿಂದ ನಂತರ ಅಲ್ಲಿ ದೊಡ್ಡ ಯುದ್ಧವೇ ನಡೆಯುತ್ತದೆ. ಅದರಲ್ಲಿ ಯುದ್ಧದಲ್ಲಿ ರಾಕ್ಷಸರೆಲ್ಲರೂ ಕೂಡ ಸೋತು ಹೋಗ್ತಾರೆ. ಬಲಿಯು ತನ್ನ ಪ್ರಾಣವನ್ನೇ ಕಳೆದುಕೊಳ್ತಾನೆ. ಆಮೇಲೆ ಮೃತ ಸಂಜೀವಿನಿ ವಿದ್ಯೆಯಿಂದಾಗಿ ಶುಕ್ರಾಚಾರ್ಯರಿಂದ ಬಲಿ ಮಹಾರಾಜ ಮತ್ತೆ ಬದುಕಿಸಲ್ಪಡ್ತಾನೆ. ಆತನು ಸಂಪೂರ್ಣವಾಗಿ ಶುಕ್ರಾಚಾರ್ಯರಿಗೆ ತನ್ನನ್ನು ತಾನು ಶರಣಾಗ್ತಾನೆ. ಶುಕ್ರಾಚಾರ್ಯರಿಗೆ ಆ ರೀತಿಯಾಗಿ ಗುರುವಿಗೆ ಶರಣಾದ ಕಾರಣಕ್ಕಾಗಿ ಅವನಿಗೆ ಬಹಳಷ್ಟು ಒಂದು ಬಲವು ಬರುತ್ತದೆ. ಆ ಬಲದಿಂದ ಮತ್ತೆ ಅವನು ಆ ಒಂದು ಸ್ವರ್ಗಕ್ಕೆ ಆಕ್ರಮಣವನ್ನ ಮಾಡಿ ಆ ಸ್ವರ್ಗದ ಆಧಿಪತ್ಯವನ್ನ ತನ್ನ ಕೈಗೆ ತೆಗೆದುಕೊಳ್ತಾನೆ. ಆ ಸಂದರ್ಭದಲ್ಲಿ ಇಂದ್ರನ ಪದವಿಯಲ್ಲಿ ಇದ್ದದ್ದು ಪುರಂದರ ಅನ್ನುವಂತಹ ವ್ಯಕ್ತಿ. ಹೀಗೆ ತನ್ನ ಮಕ್ಕಳಿಗೆ ಸ್ಥಾನಭ್ರಷ್ಟರಾಗಿದ್ದಾರೆ. ಅದಿತಿ ದೇವಿಗೆ ಬಹಳ ಚಿಂತೆಯಾಗುತ್ತದೆ. ಅದಿತಿ ದೇವಿಯ ಪ್ರಾರ್ಥನೆಗೆ ಮೊರೆಗೆ ಹೋಗೊಟ್ಟು ಭಗವಂತನು ಅದಿತಿ ಕಶ್ಯಪರ ಕಿರಿಯ ಮಗ, ಎಲ್ಲರಿಗಿಂತ ಸಣ್ಣವನು. ಆದ್ರಿಂದ ವಾಮನ ದೇವನನ್ನ ಉಪೇಂದ್ರ ಅಂತ ಹೇಳಿ ಕರೀತಾರೆ. ಉಪೇಂದ್ರ, ಆ ಉಪೇಂದ್ರನಾಗಿ ತಾನು ಬರ್ತಾನೆ. ಮತ್ತೆ ನಮಗೆ ಆ ಕಥೆ ಗೊತ್ತಿದೆ. ವಾಮನ ದೇವ 3 ಹೆಜ್ಜೆ ಭೂಮಿಯನ್ನ ಬಲಿ ಮಹಾರಾಜನ ಆ ಒಂದು ಯಜ್ಞದ ಸಮಯದಲ್ಲಿ ಅಲ್ಲಿಗೆ ಹೋಗಿ ಭೂಮಿಯನ್ನ ಬೇಡುವಂತಹದ್ದು. ನಂತರ ತಾನು ತ್ರಿವಿಕ್ರಮನಾಗಿ ಬೆಳೆದು ಸ್ವರ್ಗ, ಊರ್ಧ್ವಲೋಕಗಳು ಮತ್ತು ಅಧೋಲೋಕಗಳು ಎರಡನ್ನೂ ತನ್ನ 2 ಹೆಜ್ಜೆಗಳಿಂದ ಆತನು ಕ್ರಮಿಸಿ ಬಿಡ್ತಾನೆ. ನಂತರ 3ನೇ ಹೆಜ್ಜೆಯನ್ನು ಎಲ್ಲಿಡಬೇಕು ಅಂತ ಕೇಳಿದ್ರೆ, ಬಲಿ ಮಹಾರಾಜ ನನ್ನ ತಲೆಯ ಮೇಲೆ ಇಡು ಅಂತ ಹೇಳಿ ತನ್ನನ್ನ ತಾನೇ ಸಮರ್ಪಣೆ ಮಾಡಿಕೊಳ್ತಾನೆ. ಆ ಬಲಿ ಮಹಾರಾಜ ಸರ್ವ ಸಮರ್ಪಣೆಗೆ ಒಂದು ಉದಾಹರಣೆಯಾಗಿದ್ದಾನೆ. ಬಲಿಯು ರಾಕ್ಷಸರ ಒಂದು ಜೊತೆಯಲ್ಲಿದ್ರೂ ಕೂಡ, ದಾನವರಲ್ಲಿ ಇದ್ರೂ ಕೂಡ, ಆತನ ಅಜ್ಜ ಪ್ರಹ್ಲಾದ ಮಹಾರಾಜ, ಪ್ರಹ್ಲಾದನ ಮಗ ವಿರೋಚನನ ಮಗ ಬಲಿ, ಆತನ ಒಂದು ಪ್ರಭಾವದಿಂದಾಗಿ ಬಲಿ ಮಹಾರಾಜನಿಗೆ ಆಗಲೇ ಆ ಒಂದು ಭಗವಂತನಲ್ಲಿ ಭಕ್ತಿಯೂ ಇತ್ತು. ನಂತರ ಇಲ್ಲಿಗೆ ಬಂದಿರುವಂತದ್ದು ಸಾಕ್ಷಾತ್ ವಿಷ್ಣುವೇ ಅನ್ನುವಂಥದ್ದು ತಿಳಿದ ಮೇಲೆ ಬಲಿ ಮಹಾರಾಜ ತನ್ನಲ್ಲಿರುವುದೆಲ್ಲವನ್ನು ಕೂಡ ಅವನಿಗೆ ಅರ್ಪಣೆ ಮಾಡುವುದು ಅಂತ ಹೇಳಿ ತಾನು ನಿರ್ಧಾರವನ್ನ ಮಾಡ್ತಾನೆ. ಹೀಗೆ ಶುಕ್ರಾಚಾರ್ಯರ ಮಾತಿನ ವಿರುದ್ಧವಾಗಿ ಬಲಿ ಮಹಾರಾಜ ಎಲ್ಲವನ್ನು ಕೂಡ ಭಗವಂತನಿಗೆ ಧಾರೆ ಎರೆದು ಕೊಡ್ತಾನೆ. ಇದು ಮೇಲ್ನೋಟಕ್ಕೆ ಭಗವಂತನಿಗೆ ಹೇಗಿರ್ತದೆ ಅಂತ ಹೇಳಿದ್ರೆ, ಇಬ್ಬರು ಮಕ್ಕಳು ಜಗಳ ಆಡ್ತಾ ಇರ್ತಾರೆ ಯಾವುದೋ ಒಂದು ವಸ್ತುವಿಗಾಗಿ, ಯಾವುದೋ ಒಂದು ಆಟಿಕೆಗಾಗಿ, ನನಗೆ ಬೇಕು ಅಂತ ಹೇಳಿ. ಆಗ ತಾಯಿ ಬಂದು ಅವರ ನಡುವೆ ಸಮಾಧಾನ ಮಾಡಿ, ನೀನು ಈಗ ಇದನ್ನ ಅವನಿಗೆ ಕೊಡು, ಆಮೇಲೆ ನಿನಗೆ ಕೊಡ್ತೇನೆ, ಅವನ ಆಟ ಆದ್ಮೇಲೆ ನಿನಗೆ ತಗೊಡ್ತೇನೆ ಅಂತ ಹೇಳಿ ಆ ರೀತಿಯಾಗಿ ಹೇಳಿದ ಹಾಗೆ ಈ ಪುರಂದರನಿಗೆ ಇಂದ್ರ ಪದವಿಯನ್ನ ವಾಮನ ದೇವ ಹಿಂದಕ್ಕೆ ಕೊಡ್ತಾನೆ. ಆದ್ರೆ ಬಲಿ ಮಹಾರಾಜನಿಗೂ ಒಂದು ಮಾತು ಕೊಡ್ತಾನೆ. ಏನಂದ್ರೆ, ಮುಂದಿನ ಮನ್ವಂತರದಲ್ಲಿ ನೀನೇ ಇಂದ್ರನಾಗ್ತೀಯ,
ಆಗ ಈ ಇಂದ್ರ ಪದವಿಗೆ ನೀನೇ ಅಧಿಪತಿಯಾಗ್ತೀಯ. ಇಂದ್ರಾದಿ ದೇವತೆಗಳೆಲ್ಲ ನಿನ್ನ ಅಧೀನದಲ್ಲಿ, ಇಂದ್ರ ಇಂದ್ರನ ಆ ಒಂದು ಅಧೀನ ದೇವತೆಗಳೆಲ್ಲ ನಿನ್ನ ಅಧೀನದಲ್ಲಿರ್ತಾರೆ. ಅಂದ್ರೆ ಇಂದ್ರನಿಗೆ ಯಾವುದೇ ನಷ್ಟ ಆಗ್ಲಿಲ್ಲ, ಆದ್ರೆ ಅವನಿಗಾದಂತಹ ಲಾಭ ಏನು, ಆ ಪ್ರಯೋಜನ ಏನು, ಅದು ಯಾರಿಗೂ ಕೂಡ ಸಿಗದೇ ಇರುವಂತಹದ್ದು. ಹೇಗೆ ಅಂದ್ರೆ ಆ ಭಗವಂತನೇ ಸುತಳ ಲೋಕದಲ್ಲಿ ಈ ಬಲಿ ಮಹಾರಾಜನಿಗೆ ತಾನು ಕಾವಲುಗಾರನಾಗಿ ನಿಲ್ತಾನೆ. ರಾವಣನು ಮುಂದೆ ಅಲ್ಲಿಗೆ ಆಕ್ರಮಣವನ್ನ ಮಾಡಲಿಕ್ಕೆ ಬರ್ತಾನೆ, ಆದ್ರೆ ಆ ವಾಮನ ದೇವನ ಒಂದು ರಕ್ಷಣೆಯಲ್ಲಿ ಆತನಿಗೇನು ಮಾಡ್ಲಿಕ್ಕೆ ಆಗುವುದಿಲ್ಲ. ಆ ರಾವಣನನ್ನ ಬಹಳ ದೂರಕ್ಕೆ ಒದ್ದು ಓಡಿಸಿ ಬಿಡ್ತಾನೆ ವಾಮನ ದೇವ. ಹೀಗೆ ಭಗವಂತನ ನಿತ್ಯ ದರ್ಶನವನ್ನ ಮಾಡುವಂತಹ ಒಂದು ಅವಕಾಶ ಆ ಬಲಿ ಮಹಾರಾಜನಿಗೆ ದೊರಕಿದೆ. ಹಾಗಾಗಿ ಬಲಿ ಮಹಾರಾಜನು ಕೂಡ ಈ 12 ಮಹಾಜನರಲ್ಲಿ ಒಬ್ಬನಾಗಿದ್ದಾನೆ. ಬಲಿರ್ವೈಯಾಸಕಿ ವಯಂ. ಮುಂದಕ್ಕೆ ಭಕ್ತಿಯೋಗದ ಕುರಿತಾಗಿ ನಾರದ ಮುನಿಗಳಿಗೆ ಬೋಧನೆಯನ್ನ ಮಾಡಲಿಕ್ಕೋಸ್ಕರ ಭಗವಂತನು ಹಂಸಾವತಾರವನ್ನು ತಾಳ್ತಾನೆ. ಇದು 19ನೆಯ ಶ್ಲೋಕದಲ್ಲಿ ನಾವು ಕಾಣಬಹುದು. ಓ ನಾರದನೇ, ದೇವೋತ್ತಮ ಪುರುಷನಿಂದ ಹಂಸಾವತಾರದಲ್ಲಿ ನೀನು ಭಗವದ್ವಿಜ್ಞಾನ ಮತ್ತು ದಿವ್ಯ ಪ್ರೇಮ ಸೇವೆಯ ಬಗ್ಗೆ ಕಲಿತಿದ್ದೀಯೆ. ಇದು ಯಾರಿಗೆ ಹೇಳುದು? ಬ್ರಹ್ಮದೇವರು ನಾರದ ಮುನಿಗಳಿಗೆ ಹೇಳುದು. ಅಂದ್ರೆ ಇಲ್ಲಿ ನೀನು ಅಂತ ಅಂದ್ರೆ ಯಾರು? ನಾರದ ಮುನಿ. ನಿನ್ನ ಅಧಿಕ ಪ್ರಮಾಣದ ಭಕ್ತಿ ಸೇವೆಯ ಕಾರಣ ಅವನು ನಿನ್ನ ಬಗ್ಗೆ ಬಹಳ ಸುಪ್ರೀತನಾದನು. ದೇವೋತ್ತಮ ಪುರುಷನಾದ ಭಗವಾನ್ ವಾಸುದೇವನಿಗೆ ಸಮರ್ಪಿಸಿಕೊಂಡ ಜೀವಾತ್ಮರು ಮಾತ್ರ ತಿಳಿಯಬಲ್ಲಂತಹ ಭಕ್ತಿ ಸೇವೆಯ ಪೂರ್ಣ ವಿಜ್ಞಾನವನ್ನು ಅವನು ನಿನಗೆ ಸುಲಭವಾಗಿ ವಿವರಿಸಿ ಹೇಳಿದನು. ಹಂಸಾವತಾರದ ಬಗ್ಗೆ ಹೆಚ್ಚು ನಾವು ವಿವರಣೆಯನ್ನ ಕಾಣುವುದಿಲ್ಲ ಸಾಮಾನ್ಯವಾಗಿ. ಇದು ಒಂದು ಜ್ಞಾನವನ್ನ ಅಥವಾ ಭಕ್ತಿ ಸೇವೆಯ ಕುರಿತಾಗಿ ತಿಳಿಸ್ಲಿಕ್ಕೋಸ್ಕರ ಭಗವಂತನು ಪಡೆದಂತಹ ಒಂದು ಅವತಾರವಾಗಿದೆ. ಹಾಗೆ ಭಗವಂತನು ಧನ್ವಂತರಿ ಅವತಾರವನ್ನ ತಾಳ್ತಾನೆ. 20ನೇ ಶ್ಲೋಕದಲ್ಲಿ ಮನ್ವಂತರ ಅವತಾರವನ್ನ ಹೇಳಿದ್ದಾರೆ. ಮನ್ವಂತರ ಅವತಾರ ಅಂತ ಹೇಳಿದ್ರೆ ಆಗ್ಲೇ ನಾವು ಮನುಗಳ ಪಟ್ಟಿಯನ್ನ ಮಾಡಿದ್ದೇವೆ. ಈ ಮನುಗಳು ಅಂತ ಹೇಳಿದ್ರೆ ಸಾಮಾನ್ಯರಲ್ಲ. ಅವರಿಗೆ ಭಗವಂತನ ಆ ಒಂದು ಅನುಗ್ರಹ ಇದೆ. ಇಲ್ಲ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಸೃಷ್ಟಿಯನ್ನ ತಾನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರಲ್ಲಿ ಭಗವಂತನ ಒಂದು ಶಕ್ತಿಯ ಅಂಶವೂ ಇರುತ್ತದೆ. ಹಾಗಾಗಿ ಆ ಎಲ್ಲ ಮನುಗಳನ್ನು ಕೂಡ ಭಗವಂತನ ಅವತಾರವೇ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ಅದನ್ನೇ ಇಲ್ಲಿ ಶ್ರೀಮದ್ ಭಾಗವತದಲ್ಲಿ ನಮಗೆ ತಿಳಿಸಿದ್ದಾರೆ. ಮುಂದಕ್ಕೆ ಮನುವಿನ ಇಲ್ಲಿ 20ನೇ ಶ್ಲೋಕವನ್ನು ಓದಿದರೆ, ಮನುವಿನ ಅವತಾರವನ್ನು ತಾಳಿ ಭಗವಂತನು ಮನುಕುಲದ ಸಂತತಿಯವನಾಗಿ ತನ್ನ ಶಕ್ತಿಶಾಲಿಯಾದ ಸುದರ್ಶನ ಚಕ್ರದಿಂದ ದುಷ್ಟ ರಾಜವ್ಯವಸ್ಥೆಯನ್ನು ಕೊನೆಗಾಣಿಸಿದನು. ಯಾವ ಸಂದರ್ಭಗಳಲ್ಲೂ ಧೈರ್ಯಗುಂದದ ಅವನ ಆಡಳಿತವು ಅತಿಶಯವಾದ ಕೀರ್ತಿಯಿಂದ ವಿಶಿಷ್ಟವಾಗಿತ್ತು. ಅವನ ಕೀರ್ತಿಯು 3 ಲೋಕಗಳಲ್ಲೂ ಹರಡಿ ಅದಕ್ಕೂ ಮೇಲಿನ ಬ್ರಹ್ಮಾಂಡದ ಅತ್ಯುನ್ನತ ಲೋಕವಾದ ಸತ್ಯಲೋಕವನ್ನು ವ್ಯಾಪಿಸಿತ್ತು. ಇಲ್ಲಿ ಭಾವಾರ್ಥದಲ್ಲಿ ನಾವು ಕಳೆದ ತರಗತಿಯಲ್ಲಿ ತಿಳಿದಂತಹ ವಿಚಾರಗಳನ್ನ ಮತ್ತೊಮ್ಮೆ ಪ್ರಭುಪಾದರು ಹೇಳಿದ್ದಾರೆ. ಬ್ರಹ್ಮನ ಒಂದು ದಿನದಲ್ಲಿ 14 ಮನುಗಳು, ಹಾಗೆ ಅವರು ಒಬ್ಬರಾದ ಮೇಲೆ ಒಂದು ದಿನದಲ್ಲಿ ಬರ್ತಾ ಇರ್ತಾರೆ. ಹಾಗಾದ್ರೆ ಒಂದು ತಿಂಗಳಲ್ಲಿ ಎಷ್ಟಾಗ್ತದೆ? ನೀವು 30ರಿಂದ ಗುಣಿಸಿ, ಆಗ 420, ಮತ್ತು ಒಂದು ವರ್ಷದಲ್ಲಿ 5040 ಆಗ್ತದೆ. ಅದು ಆ ರೀತಿಯಾಗಿ ಬ್ರಹ್ಮನಿಗೆ 100 ವರ್ಷ. ಹಾಗಾಗಿ 100ರಿಂದ ನೀವು ಭಾಗಿಸಿದ್ರೆ 5,04,000 ಮನುಗಳು ಬರ್ತಾರೆ. ಈ ರೀತಿಯಾಗಿ ಅನೇಕ ಬ್ರಹ್ಮರು ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಭಗವಂತನ ಆ ಒಂದು ಉಸಿರಾಟದ ಸಂದರ್ಭಗಳಲ್ಲಿ ಜೀವಿಸ್ತಾರೆ. ಭಗವಂತ ಉಸಿರನ್ನ ಹೊರಗೆ ಬಿಡುವಾಗ ಈ ಬ್ರಹ್ಮಾಂಡವು ಬರ್ತದೆ, ಮತ್ತೆ ತಾನು ಉಸಿರನ್ನ ಹಿಂದಕ್ಕೆ ಎಳೆದುಕೊಂಡಾಗ ಆ ಬ್ರಹ್ಮಾಂಡಗಳು, ಬ್ರಹ್ಮದೇವರು ಎಲ್ಲರೂ ಕೂಡ ನಾಶವನ್ನ ಕಾಣ್ತಾರೆ. ಹೀಗೆ ಭಗವಂತನ ಅವತಾರಗಳ ಕುರಿತಾಗಿ ಈ ಮನ್ವಂತರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇನ್ನು 21ನೆಯ ಶ್ಲೋಕದಲ್ಲಿ ಧನ್ವಂತರಿ ಅವತಾರವನ್ನ ತಿಳಿಸ್ತಾರೆ. ಧನ್ವಂತರಿ ನಮಗೆಲ್ಲರಿಗೂ ಕೂಡ ಆರೋಗ್ಯವನ್ನ ಕೊಡುವಂತಹ ಭಗವಂತನ ಒಂದು ಅವತಾರ. ನಾವು ಭೌತಿಕವಾದಂತಹ ಶರೀರದಲ್ಲಿಯೂ ಕೂಡ ನಮಗೆ ಸರಿಯಾದಂತಹ ಆರೋಗ್ಯ ಇಲ್ಲದೆ ಹೋದ್ರೆ ನಾವು ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದೇ ರೀತಿಯಾಗಿ ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳು ಭಗವಂತನ ಸೇವೆಯಲ್ಲಿ ತತ್ಪರವಾಗದೇ ಇದ್ರೆ ನಮ್ಮ ಸಾಧನೆ, ನಮ್ಮ ಭಕ್ತಿ ಕಾರ್ಯ ಸರಿಯಾಗಿ ನಡೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗೂ ನಮ್ಮ ಆಧ್ಯಾತ್ಮಿಕವಾದಂತಹ ಆರೋಗ್ಯ, ನಾವು ಪ್ರತಿನಿತ್ಯ
ಮಾಡುವಂತಹ ಭಗವಂತನ ಜಪತಪಾದಿ ಸಾಧನೆಗಳು ಇವುಗಳೆಲ್ಲವನ್ನು ಕೂಡ ಸರಿಯಾಗಿ ಸುಸೂತ್ರವಾಗಿ ನಡೆದುಕೊಂಡು ಹೋಗುವಂತೆ ನೋಡಿಕೊಳ್ಳುವಂತಹ ಅವತಾರ ಅದು ಭಗವಂತನ ಧನ್ವಂತರಿ ಅವತಾರ. ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬಹುದು. ನಮಗೆ ಯಾವುದೇ ರೀತಿಯಾದಂತಹ ಕಷ್ಟಗಳು ಈ ಒಂದು ಸಾಧನೆಯಲ್ಲಿ ಭಗವಂತನ ಸೇವೆಯಲ್ಲಿ ಕಷ್ಟಗಳಿದ್ರೂ ಕೂಡ ಅದೆಲ್ಲವನ್ನು ಕೂಡ ನಿವಾರಣೆ ಮಾಡಿ ಕೊಡುವಂತಹ ಭಗವಂತನ ಅವತಾರವೇ ಧನ್ವಂತರಿ ಅವತಾರ. ಇಲ್ಲಿ ಪ್ರಭುಪಾದರು ಬರೀತಾರೆ, ಈ ಆಯುರ್ವೇದ ಮೆಡಿಕಲ್ ಸೈನ್ಸ್ ಏನಿದೆ ಅದನ್ನ ಪ್ರಾರಂಭ ಮಾಡಿರುವಂತಹದ್ದು ಈ ಧನ್ವಂತರಿ ಅವತಾರ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಭವೌಷಧಿ ಅಥವಾ ಭವರೋಗವನ್ನು ಗುಣ ಮಾಡುವಂತಹ ಆಗರ ಆ ಭಗವಂತನಾಗಿದ್ದಾನೆ ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆಮೇಲೆ 22ನೆಯ ಶ್ಲೋಕದಲ್ಲಿ ಪರಶುರಾಮನ ಅವತಾರವನ್ನು ತಿಳಿಸ್ತಾರೆ. ಪರಶುರಾಮನ ಅವತಾರವು ಕೂಡ ಬಹಳಷ್ಟು ವಿಚಾರಗಳು ಇದರಲ್ಲಿ ನಮಗೆ ತಿಳಿದುಕೊಳ್ಳಿಕ್ಕಿದೆ. ಆ ಸಂದರ್ಭದಲ್ಲಿ ಕ್ಷತ್ರಿಯ ಕುಲ ಅದು ಎಲ್ಲರ ಮೇಲೆ ತನ್ನ ಒಂದು ದಾರ್ಷ್ಟ್ಯವನ್ನ ತೋರಿಸ್ತಾ ಇರ್ತದೆ. ಕಾರ್ತವೀರ್ಯಾರ್ಜುನ ಅನ್ನುವಂತಹ ರಾಜ ಆತನಿಂದ ತನ್ನ ಜಮದಗ್ನಿಗಾದಂತಹ ಅನ್ಯಾಯದ ವಿರುದ್ಧವಾಗಿ ಪರಶುರಾಮ ಇಡೀ ಕ್ಷತ್ರಿಯ ಕುಲವನ್ನೇ ನಾಶ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹದ್ದು. ಹೀಗೆ ಎಲ್ಲಾ ಕ್ಷತ್ರಿಯರನ್ನು ಕೂಡ ನಾಶ ಮಾಡಿ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಶ್ರೀರಾಮಚಂದ್ರನ ಒಂದು ಅವತಾರವಾಗುವವರೆಗೆ ಆ ಒಂದು ಕ್ಷತ್ರಿಯ ಕುಲದ ನಾಶವನ್ನ ಮಾಡುವಂತಹ ಕಾರ್ಯವನ್ನ ಭಗವಂತ ಮಾಡಿದ್ದಾನೆ. ಕ್ಷತ್ರಿಯರೆಂದು ಹೆಸರಾಂತ ರಾಜರುಗಳು ನರಕದಲ್ಲಿ ನರಳಬೇಕೆಂಬ ಇಚ್ಛೆಯಿಂದ ನಿತ್ಯ ಸತ್ಯದ ಮಾರ್ಗದಿಂದ ವಿಮುಖರಾದರು. ಕ್ಷತ್ರಿಯರೆಂದು ಹೆಸರಾಂತ ರಾಜರುಗಳು ನರಕದಲ್ಲಿ ನರಳಬೇಕೆಂಬ ಇಚ್ಛೆಯಿಂದ ನಿತ್ಯ ಸತ್ಯದ ಮಾರ್ಗದಿಂದ ವಿಮುಖರಾದರು. ಅಂದ್ರೆ ಬ್ರಾಹ್ಮಣರ ಮಾರ್ಗದರ್ಶನವನ್ನ ಮೀರಿ ಕ್ಷತ್ರಿಯರು ತಮ್ಮ ಇಚ್ಛೆಯಂತೆ ನಡೆದುಕೊಳ್ಳಲಿಕ್ಕೆ ಪ್ರಯತ್ನಿಸಿದರು. ಆಗ ಭಗವಂತನು ತನ್ನ ಪರಶುರಾಮ ಋಷಿಯ ಅವತಾರದಲ್ಲಿ ಭೂಲೋಕದ ಮುಳ್ಳುಗಳಾಗಿ ಜನಿಸಿದ್ದ ಆ ಅನಪೇಕ್ಷಿತ ರಾಜರುಗಳನ್ನು ನಿರ್ಮೂಲ ಮಾಡಿದನು. ಹಾಗೆ 21 ಸಲ ಭೂಮಿಯನ್ನು ಸುತ್ತಿ ತನ್ನ ಚೂಪಾದ ಕೊಡಲಿಯಿಂದ ಕ್ಷತ್ರಿಯರನ್ನ ನಿರ್ಮೂಲನ ಮಾಡಿದ್ದಾನೆ ಆ ಭಗವಂತ. ಇದು ಪರಶುರಾಮನ ಅವತಾರ. ಆಮೇಲೆ ಬರುವಂತದ್ದು ಶ್ರೀರಾಮಚಂದ್ರನ ಅವತಾರ. ಇದು ರಾಮಾಯಣವಾಗಿ ನಮಗೆ ತಿಳಿದಿದೆ. ಬಹಳ ವಿಸ್ತಾರವಾದಂತಹ ಭಗವಂತನ ಲೀಲೆಗಳು. ಹೇಗೆ ಭಗವಂತನು ದಶರಥ ಮಹಾರಾಜನು ಪುತ್ರಕಾಮೇಷ್ಟಿ ಯಾಗವನ್ನ ಮಾಡ್ತಾನೆ, ಹಾಗೆ ಭಗವಂತನ 4 ಅವತಾರಗಳು, 4 ಜನರು ಕೂಡ ವಿಷ್ಣು ಶಕ್ತಿಯಾಗಿ ಬಂದಿರುವಂತಹದ್ದು, ವಿಷ್ಣು ತತ್ವ ಆಗಿ ಬಂದಿರುವಂತಹದ್ದು. ಶ್ರೀರಾಮ, ಲಕ್ಷ್ಮಣ, ಭರತ ಮತ್ತೆ ಶತ್ರುಘ್ನರಾಗಿ ಬಂದಿರುವಂತಹದ್ದು. ಹೇಗೆ ಅವರು ಋಷಿಮುನಿಗಳನ್ನ ರಕ್ಷಣೆ ಮಾಡಿದ್ರು, ರಾಕ್ಷಸರನ್ನ ಸಂಹಾರ ಮಾಡಿದ್ರು, ವಾಕ್ಯ ಪರಿಪಾಲನೆಗಾಗಿ ಶ್ರೀರಾಮ ಸೀತಾದೇವಿ ಮತ್ತೆ ಲಕ್ಷ್ಮಣರೊಟ್ಟಿಗೆ ವನವಾಸಕ್ಕೆ ಹೋದದ್ದು. ಹೀಗೆ ಸೀತಾದೇವಿಯನ್ನು ಪಡೆಯಲಿಕ್ಕೋಸ್ಕರ ಧನುರ್ಭಂಗ ಮಾಡಿರುವಂತಹದ್ದು ಅನೇಕ ವಿಚಾರಗಳ ಕುರಿತಾಗಿ ಇಲ್ಲಿ ನಾವು ಕಾಣಬಹುದು. ಇಲ್ಲಿ ನಮಗೆ 23, 24, 25 3 ಶ್ಲೋಕಗಳಲ್ಲಿ ಈ ರಾಮಾಯಣದ ಕುರಿತಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂದ್ರೆ ಈ ಶ್ರೀಮದ್ ಭಾಗವತದಲ್ಲಿ ಮುಂದಕ್ಕೆ ನಾವು ಏನೆಲ್ಲ ಕಲಿಯುತ್ತೇವೋ ಅದೆಲ್ಲವನ್ನು ಕೂಡ ಇಲ್ಲಿ ಸಂಕ್ಷಿಪ್ತವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಬ್ರಹ್ಮದೇವರು ಮತ್ತು ನಾರದ ಮುನಿಗಳ ಆ ಒಂದು ಸಂವಾದದ ಮುಖಾಂತರವಾಗಿ. 23ನೆಯ ಶ್ಲೋಕ. ಅಸ್ಮತ್ ಪ್ರಸಾದ ಸುಮುಖ ಕಲಯಾ ಕಲೇಶ ಇಕ್ಷ್ವಾಕು ವಂಶ ಅತಿವೀರ್ಯ ಗುರೋರ್ನಿದೇಶೇ ತಿಷ್ಟನ್ ವನಂ ಸದಯಿತಾನುಜ ಆವಿವೇಶ ಯಸ್ಮಿನ್ ವಿರುದ್ಧ್ಯ ದಶಕಂಧರ ಆರ್ತಿಮಾರ್ಛತ್. ಬ್ರಹ್ಮಾಂಡದ ಎಲ್ಲ ಜೀವಿಗಳ ಬಗೆಗಿನ ತನ್ನ ನಿರ್ವ್ಯಾಜ ಅನುಗ್ರಹದಿಂದಾಗಿ ದೇವೋತ್ತಮ ಪರಮಪುರುಷನು ಸ್ವಾಂಶ ವಿಸ್ತೃತ ರೂಪಗಳೊಂದಿಗೆ ತನ್ನ ಅಂತರಂಗ ಶಕ್ತಿಯಾದ ಸೀತೆಯ ಪ್ರಭುವಾಗಿ ಮಹಾರಾಜ ಇಕ್ಷ್ವಾಕುವಿನ ವಂಶದಲ್ಲಿ ಅವತರಿಸಿದನು. ತನ್ನ ತಂದೆಯಾದ ಮಹಾರಾಜ ದಶರಥನ ಅಪ್ಪಣೆಯಂತೆ ತನ್ನ ಹೆಂಡತಿ ಮತ್ತು ತಮ್ಮನೊಂದಿಗೆ ಕಾಡಿಗೆ ಹೋದನು. ಹಲವು ವರ್ಷಗಳ ಕಾಲ ಅಲ್ಲಿ ವಾಸ ಮಾಡಿದನು. ಭೌತಿಕವಾಗಿ ಮಹಾಶಕ್ತಿಶಾಲಿಯಾಗಿದ್ದ ದಶಶಿರನಾದ ರಾವಣನು ಅವನ ವಿರುದ್ಧವಾಗಿ ಮಹಾಪರಾಧವನ್ನು ಎಸಗಿ ಅಂತಿಮವಾಗಿ ನಾಶವಾದನು. ಇಡೀ ರಾಮಾಯಣವನ್ನ ಇಲ್ಲಿ 1 ಶ್ಲೋಕದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಭಗವಂತನು ಯಾವ ರೀತಿಯಾಗಿ ರಾವಣನನ್ನ ಸಂಹಾರ ಮಾಡಿದ. ದೇವೋತ್ತಮ ಪರಮಪುರುಷನಾದ ರಾಮಚಂದ್ರನು ತನ್ನ ಆತ್ಮೀಯ ಗೆಳತಿ ಸೀತೆಯ ಅಗಲಿಕೆಯಿಂದ ನೊಂದವನಾಗಿ ಸ್ವರ್ಗ ಸಾಮ್ರಾಜ್ಯವನ್ನು ಸುಡಬಯಸುವ ಹರನ ಕಣ್ಣುಗಳಂತಹ ಉರಿಯುವ ಕಣ್ಣುಗಳಿಂದ ತನ್ನ ಶತ್ರುವಾದ ರಾವಣನ ಪಟ್ಟಣದ ಮೇಲೆ ದೃಷ್ಟಿ ಹಾಯಿಸಿದನು. ಭಗವಂತ ನೋಡಿದ ಕೂಡಲೇ
ಆ ಸಮುದ್ರವೇ ಹೆದರಿ ಹೋಗ್ತದೆ. ಭಗವಂತನಿಗೆ ದಾರಿಯನ್ನ ಕೊಡ್ಲಿಕ್ಕೋಸ್ಕರ ಸಮುದ್ರದ ಬಳಿ ಶ್ರೀರಾಮನು ಕೇಳುವಂತದ್ದು. ಆದ್ರೆ ಸಮುದ್ರ ಅದನ್ನ ಕಡೆಗಣಿಸಿದಾಗ ಭಗವಂತನ ಕಡೆಗಣ್ಣಿನ ನೋಟದಿಂದಲೇ ಆ ಸಮುದ್ರ ಹೆದರಿ ಹೋಗ್ತದೆ. ತನ್ನ ಕುಟುಂಬದ ಸದಸ್ಯರುಗಳಾದ ತಿಮಿಂಗಿಲಗಳು, ಸರ್ಪಗಳು ಹಾಗೂ ಮೊಸಳೆಗಳು ಕೋಪದಿಂದ ಕೆಂಪಾದ ಭಗವಂತನ ಕಣ್ಣುಗಳ ತಾಪದಿಂದ ಸುಟ್ಟು ಹೋಗುವುದನ್ನು ಮನಗಂಡು ಭಯದಿಂದ ಕಂಪಿಸುತ್ತ ಮಹಾಸಾಗರವು ಅವನಿಗೆ ದಾರಿ ಬಿಟ್ಟುಕೊಟ್ಟಿತು. ಹೀಗೆ ಆ ಸಮುದ್ರ ಆತನಿಗೆ, ಶ್ರೀರಾಮನಿಗೆ ದಾರಿಯನ್ನ ಕೊಡುತ್ತದೆ. ರಾವಣನ ಯುದ್ಧದಲ್ಲಿ ಹೋರಾಡುತ್ತಿದ್ದಾಗ ಸ್ವರ್ಗಾಧಿಪತಿ ಇಂದ್ರನನ್ನು ಹೊತ್ತ ಆನೆಯ ದಂತವು ರಾವಣನ ಎದೆಯನ್ನು ತಾಗಿ ಚೂರು ಚೂರಾಗಿತ್ತು. ಆ ರಾವಣನ ಶಕ್ತಿ ಎಷ್ಟು ಅಂತ ಕಾಣಬಹುದು ನಾವಿಲ್ಲಿ. ಇಂದ್ರನು ರಾವಣನಿಗೆ ಏನೂ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಚೆಲ್ಲಾಡಿದ ತುಂಡುಗಳು ಎಲ್ಲಾ ದಿಕ್ಕುಗಳನ್ನು ಪ್ರಕಾಶಗೊಳಿಸಿದವು. ಇದರಿಂದ ರಾವಣನು ತನ್ನ ಶಕ್ತಿಯ ಬಗ್ಗೆ ಗರ್ವಿತನಾದನು ಮತ್ತು ತಾನೇ ದಿಗ್ವಿಜಯ ಎಂದು ಭಾವಿಸಿಕೊಳ್ಳುತ್ತಾ ಹೋರಾಡುತ್ತಿದ್ದ ಯೋಧರ ನಡುವೆ ಅಲೆದಾಡಲು ಪ್ರಾರಂಭಿಸಿದನು. ಆದರೆ ಅವನ ಅಟ್ಟಹಾಸ ಮೆರೆದಾಟಗಳು ದೇವೋತ್ತಮ ಪುರುಷನಾದ ರಾಮಚಂದ್ರನ ಬಿಲ್ಲಿನ ಠೇಂಕಾರವನ್ನು ಕೇಳಿದೊಡನೆಯೇ ಸ್ಥಗಿತಗೊಂಡವು. ಭಗವಂತನಿಗೆ ಇದೆಲ್ಲ ಸಣ್ಣ ಲೀಲೆಗಳು ಅಷ್ಟೇ. ರಾವಣನನ್ನ ಸಂಹಾರ ಮಾಡುವಂಥದ್ದು ಭಗವಂತನಿಗೆ ಒಂದು ದೊಡ್ಡ ವಿಷಯ ಅಲ್ಲ. ಆದ್ರೂ ಕೂಡ ತನ್ನ ಭಕ್ತರೊಂದಿಗೆ ತಾನು ಲೀಲೆಗಳನ್ನ ಮಾಡುವಂತಹ ಒಂದು ಕಾರಣಕ್ಕಾಗಿ ಭಗವಂತನು ಈ ರೀತಿಯಾದಂತಹ ಅನೇಕ ಲೀಲಾ ವಿನೋದಗಳನ್ನ ಆಡ್ತಾ ಇರ್ತಾನೆ. ಇದರಿಂದ ನಮಗೂ ಕೂಡ ಅನೇಕ ಬೋಧನೆಗಳು ದೊರಕ್ತವೆ. ಭಗವಂತನ ಕುರಿತಾಗಿ ತಿಳಿದುಕೊಳ್ಳುವಂತಹ ಅವಕಾಶವು ಕೂಡ ನಮಗೆ ನಿರಂತರವಾಗಿ ದೊರಕುತ್ತದೆ. ಇಷ್ಟಾದ ನಂತರ ಶ್ರೀಕೃಷ್ಣನ ದಿವ್ಯ ಲೀಲೆಗಳನ್ನ ಇಲ್ಲಿ ತಿಳಿಸಿದ್ದಾರೆ. ಶ್ರೀಮದ್ ಭಾಗವತದ ಮೂಲ ಉದ್ದೇಶ ಏನು? ನಾವು ಶ್ರೀಕೃಷ್ಣನ ಲೀಲೆಗಳನ್ನ ತಿಳಿದುಕೊಳ್ಳುವಂತಹ ಒಂದು ಹಂತಕ್ಕೆ ತಂದುಕೊಳ್ಳುವಂಥದ್ದು. ಅಂದ್ರೆ ಇದು ಈಗ 9ನೇ ಸ್ಕಂದದವರೆಗೆ ಬಂತು. ರಾಮಾಯಣದ ಕಥೆ ಶ್ರೀಮದ್ ಭಾಗವತದಲ್ಲಿ ಬರುವಂಥದ್ದು 9ನೇ ಸ್ಕಂದದಲ್ಲಿ. ಆ 9ನೇ ಸ್ಕಂದದವರೆಗೆ ಬರುವಷ್ಟರಲ್ಲಿ ನಾವು ಭಗವಂತನ ಲೀಲೆಗಳೇನಿದೆ ಅವುಗಳನ್ನ ಅಪಾರ್ಥ ಮಾಡಿಕೊಳ್ಳದೇ ಇರುವಂತಹ ಸ್ಥಿತಿಗೆ ಬಂದಿರಬೇಕು. ಯಾಕಂದ್ರೆ ಮುಂದಕ್ಕೆ ಆ ಭಗವಂತನ ಸ್ವಯಂ ಶ್ರೀಕೃಷ್ಣನ ಒಂದು ಅವತಾರದ ಕುರಿತಾಗಿ ಇಲ್ಲಿ ಹೇಳ್ತಾರೆ. ಸ್ವಯಂ ಭಗವಾನ್ ಶ್ರೀಕೃಷ್ಣ ಅವನ ಅವತಾರದ ಕುರಿತಾಗಿ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಂದ್ರೆ ಇಷ್ಟೆಲ್ಲ ನಮಗೆ ತಿಳಿದಿರಬೇಕು, ನಾವು ಯಾರ ಬಗ್ಗೆ ಮಾತನಾಡ್ತಾ ಇದ್ದೇವೆ ಅಂತ ಹೇಳಿ. ಒಬ್ಬ ವ್ಯಕ್ತಿ ದೇವೋತ್ತಮ ಪರಮಪುರುಷ, ಅವನ ಕುರಿತಾಗಿ ನಾವು ಮಾತನಾಡಬೇಕಾದ್ರೆ ಅವನು ಯಾವ ರೀತಿಯಾದಂತಹ ಲೀಲೆಗಳನ್ನ ಮಾಡಿದ್ದಾನೆ ಅನ್ನೋದನ್ನ ತಿಳಿದುಕೊಳ್ಬೇಕಾದ್ರೆ ಅವನ ಸ್ಥಾನ ಎಂಥದ್ದು ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಿರಬೇಕು. ಅವನು ಬೆಣ್ಣೆಯನ್ನ ಕದ್ದ, ಅಥವಾ ಅವನು ಗೋಪಿಯರ ವಸ್ತ್ರವನ್ನ ಕದ್ದ, ಗೋಪಿಯರೊಂದಿಗೆ ರಾಸಲೀಲೆಯನ್ನ ಆಡಿದ, ಇತ್ಯಾದಿಗಳನ್ನೆಲ್ಲ ತಿಳಿದುಕೊಳ್ಳುವಾಗ ಹಿಂದೆ ಕಲಿತಂತಹ ಆ 9 ಸ್ಕಂದಗಳಲ್ಲಿ ಏನೆಲ್ಲ ತಿಳ್ಕೊಂಡಿದ್ದೇವೆ ಅದೆಲ್ಲವನ್ನು ಕೂಡ ತಿಳಿದವರಾಗಿ ನಾವು ಈ ಲೀಲೆಗಳನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನಿಸಬೇಕು. ಅದನ್ನೇ ಶ್ರೀಲ ಪ್ರಭುಪಾದರು ತಮ್ಮ ಕೃಷ್ಣ ಪುಸ್ತಕದಲ್ಲಿ ತಿಳಿಸಿರುವಂಥದ್ದು. ಶ್ರೀಮದ್ ಭಾಗವತದ 10ಮ ಸ್ಕಂದವನ್ನ ನೇರವಾಗಿ ಓದಬಾರ್ದು ಅಂತ ಹೇಳಿದ್ರು. ಕೃಷ್ಣ ಅನ್ನುವಂತಹ ಪುಸ್ತಕವನ್ನ ಏನು ಶ್ರೀಲ ಪ್ರಭುಪಾದರು ಕೊಟ್ಟಿದ್ದಾರೆ ಅದನ್ನು ಓದುವ ಮುಖಾಂತರವಾಗಿ ಶ್ರೀಕೃಷ್ಣನ ದಿವ್ಯ ಲೀಲೆಗಳನ್ನ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಡಬಹುದು. ಯಾಕಂದ್ರೆ ಶ್ರೀಲ ಪ್ರಭುಪಾದರು ಅದನ್ನ ಒಂದು ಉತ್ತಮವಾದಂತಹ ರೀತಿಯಲ್ಲಿ ನಮಗೆ ಪ್ರಸ್ತುತಪಡಿಸಿದ್ದಾರೆ. ಹೀಗೆ ಇಲ್ಲಿ 26ನೇ ಶ್ಲೋಕದಿಂದ 35ನೇ ಶ್ಲೋಕದವರೆಗೆ ಭಗವಂತನ ನಾನಾ ಲೀಲೆಗಳ ಕುರಿತಾಗಿ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಭಗವಂತನ ಆ ಒಂದು ಆವಿರ್ಭಾವ ಯಾವ ರೀತಿಯಾಗಿ ಆಯಿತು ಅದನ್ನ 26ನೇ ಶ್ಲೋಕದಲ್ಲಿ ನಾವು ಕಾಣಬಹುದು. ಹಾಗೆ 27ರಿಂದ 33ನೇ ಶ್ಲೋಕದವರೆಗೆ ಭಗವಂತನು ವೃಂದಾವನದಲ್ಲಿ ನಡೆಸಿದಂತಹ ಅನೇಕ ಲೀಲೆಗಳನ್ನ ತಿಳಿಸಿಕೊಡುತ್ತಾರೆ. ನಂತರ 34-35ರಲ್ಲಿ ಭಗವಂತನು ಹೇಗೆ ಎಲ್ಲ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ ಅನ್ನೋದನ್ನ ಇಲ್ಲಿ ವಿವರವಾಗಿ ತಿಳಿಸಿರುವಂಥದ್ದು. ಅಂದ್ರೆ ಯಾವ ಒಂದು ಅವತಾರ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಪಡೆದಿದೆಯೋ ಆ ಅವತಾರಗಳಿಗೆ ಇಲ್ಲಿ ಹೆಚ್ಚಿನ ಶ್ಲೋಕಗಳಲ್ಲಿ ವಿವರಣೆಯನ್ನ ಕೊಡಲಾಗಿದೆ. ಭಗವಂತನ ಈ ಅವತಾರಗಳನ್ನ ತಿಳಿಸುವಂತಹ ಶ್ಲೋಕ ಇದು. ಭಗವಂತ ಯಾಕೆ ಅವತಾರ ತಾಳಿದ? ಇದಕ್ಕೆ ಒಂದೇ ಉತ್ತರ ಅಂದ್ರೆ ಭೂಭಾರ ಹರಣ ಮಾಡ್ಲಿಕ್ಕೋಸ್ಕರ. ಅದನ್ನೇ ಇಲ್ಲಿ ಹೇಳುವಂಥದ್ದು. ಭೂಮೇ ಸುರೇತವರೂಢ ವಿಮರ್ದಿತಾಯ ಕ್ಲೇಶವ್ಯಯಾಯ ಕಲಯಾಸಿತ ಕೃಷ್ಣ ಕೇಶಃ ಜಾತ ಕರಿಷ್ಯತಿ
ತಪಲಕ್ಷ್ಮ್ಯ ಮಾರ್ಗ ಕರ್ಮಾಣಿ ಜಾತ್ಮ ಮಹಿಮೋಪನಿಬಂಧನಾನಿ. ಭಗವಂತನಲ್ಲಿ ಶ್ರದ್ಧೆ ಇಲ್ಲದ ರಾಜರುಗಳ ಹೋರಾಟದ ಬಲದಿಂದ ಭೂಭಾರವು ಅತಿಯಾದಾಗ ಜಗತ್ತಿನ ಬೇಗುದಿಯನ್ನು ಕಡಿಮೆ ಮಾಡಲು ಭಗವಂತನು ತನ್ನ ಸಮಗ್ರಾಂಶದೊಂದಿಗೆ ಅವತರಿಸುತ್ತಾನೆ. ಸುಂದರವಾದ ಕಪ್ಪು ಕೂದಲಿನೊಂದಿಗೆ ತನ್ನ ದಿವ್ಯ ಮಹಿಮೆಗಳ ವಿಸ್ತರಣೆಯ ಸಲುವಾಗಿ ಅವನು ಅಸಾಮಾನ್ಯವಾಗಿ ವರ್ತಿಸುತ್ತಾನೆ. ಅವನೆಷ್ಟು ಶ್ರೇಷ್ಠನೆಂದು ಯಾರೂ ಸರಿಯಾಗಿ ಅಂದಾಜು ಮಾಡಲಾರರು. ಇಲ್ಲಿ ಚಿತ್ರದಲ್ಲಿ ಶ್ರೀಲ ಪ್ರಭುಪಾದರ ಶಿಷ್ಯರು ಭಕ್ತರು ಬಹಳ ಚೆನ್ನಾಗಿ ಈ ಒಂದು ಪೇಂಟಿಂಗ್ಸ್ ಅನ್ನ, ಈ ಒಂದು ಚಿತ್ರಗಳನ್ನು ನಮಗೆ ಕೊಟ್ಟಿದ್ದಾರೆ. ಇದು ಹೇಗೆ ಅಂತ ಹೇಳಿದ್ರೆ, ಆ ಗೋಲೋಕ ವೃಂದಾವನಕ್ಕೆ ಇರುವಂತಹ ಕಿಟಕಿಯ ಹಾಗೆ. ನಾವು ಕಿಟಕಿಯ ಮುಖಾಂತರವಾಗಿ ಮನೆ ಒಳಗೆ ಏನಿದೆ ಅಂತ ಹೇಳಿ ನೋಡ್ಬೋದು. ಹಾಗೆ ಆ ಗೋಲೋಕಧಾಮದಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೆಯುತ್ತದೆ ಅನ್ನೋದನ್ನ ಈ ಒಂದು ಚಿತ್ರಗಳ ಮುಖಾಂತರವಾಗಿ ನಾವು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಇಲ್ಲಿ ಯಾವುದೆಲ್ಲ ಲೀಲೆಗಳನ್ನ ಪಟ್ಟಿ ಮಾಡಿದ್ದಾರೆ. ಮೊದಲನೇದಾಗಿ ಮಾಡಿದ್ದು ಭಗವಂತ ಪೂತನಿ ಸಂಹಾರ, ಪೂತನಿಯನ್ನ ಸಂಹಾರ ಮಾಡಿರುವಂಥದ್ದು ಮತ್ತು ಆಕೆಗೆ ತನ್ನ ತಾಯಿಯ ಸ್ಥಾನವನ್ನ ನೀಡಿರುವಂತಹದ್ದು. ಹಾಗೆ ಶಕಟಾಸುರನನ್ನ ಸಂಹಾರ ಮಾಡಿರುವಂತಹದ್ದು, ಹಾಗೂ ಅರ್ಜುನ ವೃಕ್ಷಗಳನ್ನ ಸಂಹಾರ ಮಾಡಿ ಅಥವಾ ಅರ್ಜುನ ವೃಕ್ಷಗಳಿಗೆ ಮುಕ್ತಿಯನ್ನ ಕೊಟ್ಟು ಆ ನಳಕುಬೇರ ಮತ್ತು ಮಣಿಗ್ರೀವ ಕುಬೇರನ ಇಬ್ಬರು ಮಕ್ಕಳು ಅವರನ್ನ ಉದ್ಧಾರ ಮಾಡಿರುವಂತಹದ್ದು. ಹಾಗೆ ಕಾಲಿಯ ದಮನ, ಕಾಲಿಯನನ್ನ ದಮನ ಮಾಡಿರುವುದು ಅಂದ್ರೆ ಕಾಲಿಯನನ್ನ ಆ ವೃಂದಾವನದ ಪರಿಸರದಿಂದ ಹೊರಗೆ ಅಟ್ಟಿ ಆತನ ವಿಷದ ಒಂದು ಏನು ಪರಿಣಾಮ ಇತ್ತು ಅದನ್ನೆಲ್ಲ ನಾಶ ಮಾಡಿ ವೃಂದಾವನದಲ್ಲಿ ಉತ್ತಮವಾದಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿರುವಂತಹದ್ದು. ಹಾಗೆ ವ್ರಜವಾಸಿಗಳನ್ನ ಕಾಳ್ಗಿಚ್ಚಿನಿಂದ ಪಾರು ಮಾಡಿರುವಂತಹದ್ದು. ಆಮೇಲೆ ದಾಮೋದರ ಲೀಲೆ, ನಾವು ಕಾರ್ತಿಕ ಮಾಸದಲ್ಲಿ ಹಾಡ್ತೇವೆ. ಭಗವಂತನನ್ನ ಯಶೋಧ ಮಾತೆ ಕಟ್ಟಿ ಹಾಕುವಂತಹ ಲೀಲೆ. ಹಾಗೆ ತಾಯಿಗೆ ಬಾಯಿಯಲ್ಲಿ ಜಗತ್ತನ್ನೇ ತೋರಿದಂತಹ ಆ ಒಂದು ಲೀಲೆ. ಆಮೇಲೆ ನಂದ ಮಹಾರಾಜರನ್ನ ಶ್ರೀಕೃಷ್ಣನು ವರುಣನ ಒಂದು ಲೋಕದಿಂದ ಮತ್ತೆ ರಕ್ಷಣೆ ಮಾಡಿ ಹಿಂದಕ್ಕೆ ಕರೆದುಕೊಂಡು ಬರುವಂತದ್ದು. ವರುಣದೇವ ನಂದ ಮಹಾರಾಜನನ್ನ ಒಮ್ಮೆ ಅಪಹರಣ ಮಾಡುವಂತಹ ಒಂದು ಪ್ರಸಂಗ ಇರ್ತದೆ. ಹಾಗೆ ವ್ಯೋಮಾಸುರನಿಂದ ಗೋಪರನ್ನ ರಕ್ಷಣೆ ಮಾಡಿರುವಂತಹದ್ದು. ವ್ರಜವಾಸಿಗಳಿಗೆ ತನ್ನ ಆ ಒಂದು ಗೋಲೋಕಧಾಮದ ಒಂದು ದರ್ಶನವನ್ನ ಮಾಡಿರುವಂತಹದ್ದು. ಹಾಗೆ ಇಂದ್ರ ಪೂಜೆಯನ್ನ ನಿಲ್ಲಿಸಿ ಗೋವರ್ಧನವನ್ನ ಎತ್ತಿ ಹಿಡಿದಂಥದ್ದು. ಆಮೇಲೆ ಶಂಖಚೂಡನಂತಹ ಅನೇಕ ರಾಕ್ಷಸರನ್ನ ಸಂಹಾರ ಮಾಡಿರುವಂತಹದ್ದು. ಭಗವಂತ ನಡೆಸಿದಂತಹ ರಾಸಲೀಲೆಗಳು, ಅನೇಕ ರಾಕ್ಷಸರನ್ನ ವೃಂದಾವನದಲ್ಲಿ ಮತ್ತೆ ಮಥುರೆ, ದ್ವಾರಕೆ ಇತ್ಯಾದಿ ಅನೇಕ ಸ್ಥಳಗಳಲ್ಲಿ ಭಗವಂತನು ಈ ಅನೇಕ ರಾಕ್ಷಸರನ್ನ ಸಂಹಾರ ಮಾಡಿದ್ದಾನೆ. ಕಂಸನನ್ನ ಸಂಹಾರ ಮಾಡಿದ್ದಾನೆ. ಕಂಸನಿಗೆ ಇಬ್ಬರು ಹೆಂಡತಿಯರು, ಅವರಿಬ್ಬರು ಜರಾಸಂಧನ ಮಕ್ಕಳು. ಜರಾಸಂಧನ ಇಬ್ಬರು ಮಕ್ಕಳು. ಜರಾಸಂಧ ತನ್ನ ಎರಡೂ ಹೆಣ್ಣು ಮಕ್ಕಳು ವಿಧವೆಯರಾದರು ಅನ್ನುವಂತಹ ಒಂದು ಸೇಡಿನಿಂದ ಅದಕ್ಕೆ ಮೂಲ ಕಾರಣನಾದಂತಹ ಶ್ರೀಕೃಷ್ಣ, ಕಂಸನನ್ನ ಕೊಂದಂತಹ ಶ್ರೀಕೃಷ್ಣ, ಅವನು ಈಗ ದ್ವಾರಕೆಯಲ್ಲಿದ್ದಾನೆ ಅಥವಾ ಮಥುರೆಯಲ್ಲಿದ್ದಾನೆ. ಮಥುರೆಯಲ್ಲಿ ತಾನು ಉಗ್ರಸೇನನ್ನ ಮತ್ತೆ ರಾಜನನ್ನಾಗಿ ಸ್ಥಾಪನೆ ಮಾಡಿದ್ದನ್ನ ತಿಳಿದಂತಹ ಜರಾಸಂಧ ಅನೇಕ ಬಾರಿ ಆ ಒಂದು ಮಥುರೆಗೆ ಆಕ್ರಮಣವನ್ನ ಮಾಡ್ತಾನೆ. ಅದನ್ನೆಲ್ಲವನ್ನು ಕೂಡ ಭಗವಂತ ಬಲರಾಮನ ಜೊತೆಗೆ ಸೇರಿ ಯಶಸ್ವಿಯಾಗಿ ಅವರನ್ನೆಲ್ಲ ಸಂಹಾರ ಮಾಡ್ತಾನೆ. ಈ ಒಂದು ಏನು ರಾಕ್ಷಸರು ಅಥವಾ ಈ ಒಂದು ಸೇನೆ ಏನಿದೆ ಅದು ಮಹಾಭಾರತ ಯುದ್ಧಕ್ಕಿಂತ ಒಂದು 17-18 ಪಟ್ಟು ಹೆಚ್ಚಿನ ಸಂಖ್ಯೆಯ ಸೇನೆಯಾಗಿರ್ತದೆ. ಅಂದ್ರೆ ನಿಜವಾದಂತಹ ಭೂಭಾರ ಹರಣ ಅಲ್ಲೇ ನಡೆದಿದೆ. ನಂತರ ಮಹಾಭಾರತ ಯುದ್ಧ ಅದು ಅರ್ಜುನನನ್ನ ನಿಮಿತ್ತವಾಗಿಸಿಕೊಂಡು ನಡೆದಂತಹ ಯುದ್ಧ. ಆದ್ರೆ ಭಗವಂತ ಭೂಭಾರ ಹರಣವನ್ನ ತಾನು ಕಂಸವನ್ನ ಸಂಹಾರ ಮಾಡಿದ ಆ ಕ್ಷಣದಲ್ಲೇ ಪ್ರಾರಂಭ ಮಾಡಿದ್ದಾನೆ. ಅನೇಕ ಯುದ್ಧಗಳನ್ನ ಮಾಡಿದ್ದಾನೆ. ಮತ್ತೆ ಇನ್ನೂ ಹೆಚ್ಚಿನ ಯುದ್ಧಗಳು ಸಂಭವಿಸುವುದು ಬೇಡ ಅಂತ ಹೇಳಿ ಮತ್ತೆ ತಾನು ದ್ವಾರಕೆಗೆ ತನ್ನ ಒಂದು ಸ್ಥಾನವನ್ನ, ತನ್ನ ರಾಜಧಾನಿಯನ್ನ ತಾನು ಬದಲಾಯಿಸ್ತಾನೆ. ಹೀಗೆ ಭಗವಂತನ ಅನೇಕ ಲೀಲೆಗಳನ್ನ ಇಲ್ಲಿ ನಾವು ತಿಳಿದುಕೊಳ್ಳಬಹುದು. ಮುಂದುವರಿಸ್ತಾ ವೇದವ್ಯಾಸರ ಒಂದು
ಅವತಾರವನ್ನ ತಿಳಿಸುವಂತಹ ಶ್ಲೋಕ 36ನೆಯ ಶ್ಲೋಕ. ವೇದವ್ಯಾಸರ ಅವತಾರ ಯಾತಕ್ಕೋಸ್ಕರ ಆಯಿತು? ಅವರು ವೇದಗಳನ್ನ ವಿಭಾಗ ಮಾಡಿದರು, ಅದಕ್ಕೆ ಅವರನ್ನ ವೇದ ವ್ಯಾಸರು ಅಂತ ಹೇಳಿ ಕರೆಯುವಂತದ್ದು. ಶ್ರೀಕೃಷ್ಣ ದ್ವೈಪಾಯನ ಅವರ ಹೆಸರು. ಸ್ವಯಂ ಭಗವಂತನೇ ಸತ್ಯವತಿಯ ಪುತ್ರನಾಗಿ ಅವತರಿಸಿದಾಗ, ಅಂದ್ರೆ ವ್ಯಾಸದೇವರಾಗಿ ಅವತರಿಸಿದಾಗ, ಅಲ್ಪಾಯುಷಿಗಳಾದ ಮಂದಮತಿಗಳಿಗೆ ತಾನು ರಚಿಸಿದ ವೈದಿಕ ಸಾಹಿತ್ಯವು ತುಂಬಾ ಕಷ್ಟಕರವಾದದ್ದು ಎಂಬುದನ್ನು ಪರ್ಯಾವಲೋಚಿಸುವನು ಮತ್ತು ಆಯಾ ಯುಗದ ಸಂದರ್ಭಕ್ಕೆ ಅನುಗುಣವಾಗಿ ವೈದಿಕ ಜ್ಞಾನ ವೃಕ್ಷವನ್ನು ನಾನಾ ಶಾಖೆಗಳಾಗಿ ವಿಭಜಿಸುವನು. ಅವರು ನಮಗೆ ಈ ವೇದಗಳನ್ನು ವಿಭಾಗ ಮಾಡಿ ಒಟ್ಟು ಆ ಒಂದು ವೇದಗಳು ಎಲ್ಲರಿಗೂ ಅರ್ಥ ಮಾಡಿಕೊಳ್ಳಿಕ್ಕೆ ಸುಲಭವಾಗುವ ರೀತಿಯಲ್ಲಿ ಮಾಡಿರುವಂತಹದ್ದು. ಅದು ಭಗವಂತನ ಅವತಾರವಾದಂತಹ ವೇದವ್ಯಾಸರ ಒಂದು ಕೊಡುಗೆಯಾಗಿದೆ. ಆಮೇಲೆ ಭಗವಂತನು ಬುದ್ಧನಾಗಿ ಅವತಾರವನ್ನ ತಾಳ್ತಾನೆ. ಆದ್ರೆ ಇಲ್ಲಿ ಹೇಳಿರುವಂತಹ ಬುದ್ಧಾವತಾರ ಏನಿದೆ, ಇದು ಈ ಕಲಿಯುಗದಲ್ಲಿ ನಡೆದದ್ದು ಅಲ್ಲ ಅಂತ ಹೇಳಿ ಜೀವಗೋಸ್ವಾಮಿಗಳು ತಿಳಿಸಿದ್ದಾರೆ. ಇದು ಹಿಂದೆ ಬೇರೆ ಕಲಿಯುಗದಲ್ಲಿ ನಡೆದಂತಹ ಬುದ್ಧಾವತಾರದ ಒಂದು ವಿಚಾರವಾಗಿದೆ. ಮಹಾಜ್ಞಾನಿಯಾದ ಮಯನಿಂದ ನಿರ್ಮಿತವಾದ ಗಟ್ಟಿಮುಟ್ಟಾದ ಗಗನಗಾಮಿಗಳಲ್ಲಿ ಯಾರ ಕಣ್ಣಿಗೂ ಬೀಳದಂತೆ ಆಕಾಶದಲ್ಲಿ ಹಾರಾಡುತ್ತಾ ವೇದ ವಿಜ್ಞಾನದ ತಿಳುವಳಿಕೆಯನ್ನು ಕರಗತ ಮಾಡಿಕೊಂಡ ಮೇಲೆ, ಅಂದರೆ ಎಲ್ಲವನ್ನು ತಿಳಿದ ನಂತರ, ನಾಸ್ತಿಕರು ವಿವಿಧ ಲೋಕಗಳ ನಿವಾಸಿಗಳನ್ನು ನಾಶಗೊಳಿಸುತ್ತಿರುವಾಗ ಭಗವಂತನು ಆಕರ್ಷಕವಾಗಿ ಬುದ್ಧ ವೇಷಧಾರಿಯಾಗಿ ಅವರ ಮನಸ್ಸನ್ನು ದಿಗ್ಭ್ರಮೆಗೊಳಿಸುತ್ತಾನೆ ಮತ್ತು ಉಪಧಾರ್ಮಿಕ ತತ್ವಗಳನ್ನು ಬೋಧಿಸುತ್ತಾನೆ. ಇದು ಬುದ್ಧಾವತಾರದಲ್ಲಿ ಭಗವಂತನು ಬಂದು ಮಾಡಿದಂತಹ ಒಂದು ಕಾರ್ಯ. ಅಂದ್ರೆ ಬುದ್ಧಾವತಾರದಲ್ಲಿ ಭಗವಂತ ಛಲಧರ್ಮವನ್ನ ಮಾಡ್ತಾನೆ. ಅಂದ್ರೆ ಜನರು ಯಾವುದೇ ಒಂದು ವಿಚಾರವಾಗ್ಲಿ, ಈಗ ತುಂಬಾ ಚೆನ್ನಾಗಿ ತಪಸ್ಸನ್ನ ಮಾಡುವುದನ್ನು ಕಲಿಸಿಕೊಟ್ಟಿದ್ದಾರೆ. ಅದೇ ತಪಸ್ಸಿನ ಬಲದಿಂದ ಲೋಕಕಂಟಕರಾದ್ರೆ ಭಗವಂತನೇ ಅವತಾರ ತಾಳಿ ಅದ್ಯಾವುದು ಸರಿ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಾವು ವೇದಗಳನ್ನ ಸರಿಯಾಗಿ ಪಾಲನೆ ಮಾಡಿದ್ರೆ ನಾವು ಅನೇಕ ವಿಚಾರಗಳನ್ನ ಜೀವನದಲ್ಲಿ ಪಡೀಲಿಕ್ಕೆ ಸಾಧ್ಯ ಇದೆ. ಆದ್ರೆ ಆ ಒಂದು ವೇದಗಳ ಶಕ್ತಿಯನ್ನೇ, ಆ ವೇದಗಳನ್ನೇ ಹಿಡ್ಕೊಂಡು ನಾವು ಭೌತಿಕವಾದ ವಿಚಾರಗಳಲ್ಲೇ ಮಗ್ನರಾಗಿ ಭಗವಂತನಲ್ಲಿ ಸ್ವಲ್ಪವೂ ಆಸಕ್ತರಾಗಿದೆ ಇದ್ರೆ, ಭಗವತ್ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನ ಪಡದೆ ಕೇವಲ ಭೌತಿಕವಾಗಿ ಅದನ್ನು ಉಪಯೋಗಿಸಿದ್ರೆ, ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತ ವೇದವಾದ ರಥಾಪಾತ ನನ್ನಿದಸ್ಥಿತಿವಾದಿನಃ ಅಂತ ಸಂದರ್ಭದಲ್ಲಿ ಭಗವಂತನೇ ಬಂದು ವೇದಗಳೆಲ್ಲ ಸರಿ ಇಲ್ಲ ಅಂತ ಹೇಳಿ ಬೋಧಿಸ್ತಾನೆ. ಯಾಕಂದ್ರೆ ನಮ್ಮನ್ನ ಆ ಒಂದು ಸರಿಯಾದಂತಹ ದಾರಿ ಸರಿ ಇದೆ, ಆದ್ರೆ ನಮ್ಮ ಉದ್ದೇಶ ಅದನ್ನ ಬೇರೆದಕ್ಕೆ ನಾವು ಉಪಯೋಗಿಸ್ತಿದ್ದೇವೆ ಅಂತ ಹೇಳಿದ್ರೆ ಭಗವಂತ ನಮ್ಮನ್ನ ಬಂದು ಸ್ವಲ್ಪ ಗೊಂದಲಕ್ಕೆ ಈಡು ಮಾಡಿ ಮತ್ತೆ ಸರಿಯಾದಂತಹ ದಾರಿಗೆ ತರಲಿಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. ಅಂತಹ ಕಾರ್ಯವನ್ನ ಬುದ್ಧಾವತಾರದಲ್ಲಿ ಭಗವಂತ ಮಾಡ್ತಾನೆ. ಇನ್ನು ಮುಂದಕ್ಕೆ ಬರುವಂತಹ ಒಂದು ಅವತಾರ ಅದು ಕಲ್ಕಿ ಅವತಾರ. ಅದನ್ನು 38ನೆಯ ಶ್ಲೋಕದಲ್ಲಿ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಕಲಿಯುಗದ ಅಂತ್ಯದಲ್ಲಿ 3 ಉಚ್ಚವರ್ಣದವರೆಂದು ಹೇಳಲಾಗುವ ಸಾಧುಗಳು ಮತ್ತು ಸತ್ಪುರುಷರ ಮನೆಗಳಲ್ಲಿ ಕೂಡ ದೇವರ ವಿಷಯದಲ್ಲಿ ಮಾತುಕತೆಗಳೇ ಇಲ್ಲದೇ ಇದ್ದಾಗ, ನೀಚ ವರ್ಗದ ಶೂದ್ರರು ಮತ್ತು ಅವರಿಗಿಂತ ಕೀಳಾದವರಿಗಿಂದ ಆಯ್ಕೆಯಾದ ಚುನಾಯಿತ ಮಂತ್ರಿಗಳ ಕೈಗೆ ಸರ್ಕಾರದ ಅಧಿಕಾರವು ಹಸ್ತಾಂತರವಾದಾಗ ಮತ್ತು ಮಾತಿನಲ್ಲಿ ಕೂಡ ಯಜ್ಞಯಾಗಾದಿಗಳ ತಂತ್ರಜ್ಞಾನವು ಲಭ್ಯವಾಗದ ಸಮಯ ಬಂದಾಗ ಭಗವಂತನು ಪರಮಶಿಕ್ಷಕನಾಗಿ ಆವಿರ್ಭವಿಸುತ್ತಾನೆ. ಧರ್ಮವು ಪೂರ್ತಿ ನಶಿಸಿ ಹೋದಾಗ ಅಥವಾ ಧರ್ಮವನ್ನ ಜನರು ಅರ್ಥ ಸಂಪಾದನೆಗೋಸ್ಕರ ಬಳಸಿದಾಗ, ನಿಜವಾದಂತಹ ಉದ್ದೇಶ ಏನಿದೆ ಅದನ್ನ ಸರಿಯಾಗಿ ನಡೆಸಿಕೊಡದೆ ಅದರಿಂದ ಬರುವಂತಹ ಭೌತಿಕವಾದಂತಹ ಫಲ ಏನಿದೆ ಅದಕ್ಕೋಸ್ಕರವೇ ಜನರು ಧರ್ಮ ಕಾರ್ಯಗಳನ್ನ ಆಚರಣೆ ಮಾಡ್ತಾರೆ ಅಥವಾ ಸಂಪೂರ್ಣವಾಗಿ ಧರ್ಮವನ್ನ ಮರೆತು ಬಿಡ್ತಾರೆ. ಇಂತಹ ಸಂದರ್ಭದಲ್ಲಿ ಕಲಿಯು ತಾನು ಅವತಾರವನ್ನ ತಾಳ್ತಾನೆ ಮತ್ತು ಕಲ್ಕಿಯಾಗಿ ಕಲಿಯುಗ ಬೆಳೆದಾಗ ಕಲ್ಕಿಯಾಗಿ ತಾನು ಅವತಾರವನ್ನ ತಾಳ್ತಾನೆ ಮತ್ತು ಎಲ್ಲಾ ದುಷ್ಟರನ್ನ ತಾನು ಸಂಹಾರ ಮಾಡ್ತಾನೆ. ಇಲ್ಲಿ ಉಚ್ಚವರ್ಣದವರು ಅಂತ ಹೇಳಿದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ. 4ನೇ ವರ್ಗ ಅಂತ ಹೇಳಿದ್ರೆ ಶೂದ್ರರು. ಇವರೆಲ್ಲರೂ ಕೂಡ ಧರ್ಮದ ಒಂದು ಸ್ಥಾನದಿಂದ ದೂರವಾಗುತ್ತಾರೆ. ಅಧಿಕಾರ ಅನ್ನುವಂಥದ್ದು ಚುನಾಯಿತ ಮಂತ್ರಿಗಳ ಕೈಗೆ ಸರ್ಕಾರದ ಅಧಿಕಾರ ಹಸ್ತಾಂತರವಾಗಿರ್ತದೆ. ಅವರು ತುಂಬಾ ಕೀಳಾದಂತಹ ಜೀವನವನ್ನ ನಡೆಸ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಹಿಂದಿನ ಕಾಲದಲ್ಲಿ ರಾಜರುಗಳು ಅಂತ ಹೇಳಿದ್ರೆ ರಾಜರ್ಷಿಗಳಾಗಿದ್ರು.
ಅವರು ಭಗವಂತನ ಭಕ್ತರಾಗಿದ್ರು. ನಾವು ಕೂಡ ಈಗ ನೋಡುವುದಾದ್ರೆ ಒಂದು ಮನ್ವಂತರಕ್ಕೆ ಅಧಿಪತಿಯಾಗಿ ಮನು ಮತ್ತು ಇಂದ್ರ ಇವರೆಲ್ಲ ಯಾರಿದ್ದಾರೆ, ಅವರೆಲ್ಲ ಭಗವಂತನಿಗೆ ಆ ಅಧೀನರಾಗಿ ಭಗವಂತನ ಭಕ್ತರಾಗಿ ಇರುವ ಕಾರಣಕ್ಕೆ ಅವರನ್ನ ಆ ಸ್ಥಾನದಲ್ಲಿ ಇಡಲಾಗಿದೆ. ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಆ ಸ್ಥಾನವು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಭಗವಂತನ ಬಗ್ಗೆ ಸ್ವಲ್ಪವೂ ಕೂಡ ಆಸಕ್ತಿ ಇಲ್ಲದೆ ಇರುವಂತಹ ವ್ಯಕ್ತಿಗಳ ಕೈಗೆ ಅಧಿಕಾರ ಹೋದ್ರೆ ಯಾವ ರೀತಿಯಾಗಿ ಸಮಸ್ಯೆಗಳು ಬರ್ತವೆ. ಹೀಗೆ ಅನೇಕ ತೊಂದರೆಗಳು ಒಂದು ಸಮಾಜದಲ್ಲಿ ಬಂದಾಗ ಕಲ್ಕಿ ಅವತಾರವಾಗಿ ಭಗವಂತ ಬರುವಂತದ್ದು. ಆಮೇಲೆ ಕೊನೆಯದಾಗಿ ಗುಣಾವತಾರದ ಬಗ್ಗೆ ಇಲ್ಲಿ ತಿಳಿಸ್ತಾರೆ 39ನೆಯ ಶ್ಲೋಕದಲ್ಲಿ. ಗುಣಾವತಾರ ಅಂತ ಹೇಳಿದ್ರೆ ಸತ್ವಗುಣ, ರಜೋಗುಣ ಮತ್ತೆ ತಮೋಗುಣ, ಇದಕ್ಕೆ ಅಧಿಪತಿಯಾಗಿ ಅಥವಾ ಅಭಿಮಾನಿಗಳಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ ಭಗವಂತನು ಸೃಷ್ಟಿ ಸ್ಥಿತಿ ಲಯಗಳನ್ನ ತಾನು ಮಾಡ್ತಾನೆ. ಸೃಷ್ಟಿಯ ಆದಿಯಲ್ಲಿ ತಪಸ್ಸು, ನಾನು ಅಂದ್ರೆ ಬ್ರಹ್ಮದೇವರು ಮತ್ತು ಪ್ರಜಾಪತಿಗಳು, ಉತ್ಪತ್ತಿ ಮಾಡುವ ಮಹರ್ಷಿಗಳು ಇರುತ್ತೇವೆ. ಅನಂತರ ಸೃಷ್ಟಿಯ ಪಾಲನೆಯ ಸಮಯದಲ್ಲಿ ಭಗವಾನ್ ವಿಷ್ಣು, ನಿಯಂತ್ರಣ ಶಕ್ತಿಯುಳ್ಳ ದೇವತೆಗಳು ಮತ್ತು ಬೇರೆ ಬೇರೆ ಲೋಕಗಳ ರಾಜರುಗಳು ಇರುತ್ತಾರೆ. ಅಂತಿಮವಾಗಿ ಅಧರ್ಮ, ಅನಂತರ ಶಿವ ಮತ್ತು ಕುಪಿತರಾದ ನಾಸ್ತಿಕರು ಇತ್ಯಾದಿ ಇರುತ್ತಾರೆ. ಅವರೆಲ್ಲರೂ ಪರಮಶಕ್ತನಾದ ಭಗವಂತನ ಶಕ್ತಿಯ ಬಗೆ ಬಗೆಯ ಪ್ರಾತಿನಿಧಿಕ ಅಭಿವ್ಯಕ್ತಿಗಳು. ಈ ಮೂರು ಜನರು ಏನು ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಕೂಡ ಆ ಭಗವಂತನ ಅವತಾರವಾಗಿದ್ದಾರೆ. ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದ್ರೆ ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಅಂದ್ರೆ ಎಲ್ಲೆಲ್ಲ ಆ ಭಗವಂತನ ಒಂದು ವಿಶಿಷ್ಟತೆ ಎಲ್ಲಿ ನಮಗೆ ಕಾಣ್ತದೋ ಅದೆಲ್ಲದರಲ್ಲಿಯೂ ಕೂಡ ಆ ಭಗವಂತನ ಸನ್ನಿಧಾನ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. 40ನೆಯ ಶ್ಲೋಕದಿಂದ ಮುಂದಕ್ಕೆ ಈ ವಿಚಾರಗಳನ್ನೆಲ್ಲ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತೇವೆ. ಆದ್ರೆ ಭಾಗವತವೇ ಹೇಳ್ತದೆ ಇದನ್ನ ತಿಳಿದುಕೊಳ್ಳುವುದು ಸುಲಭ ಅಲ್ಲ. ಭಗವಂತನ ಚಟುವಟಿಕೆಗಳ ಕುರಿತಾಗಿ ಪೂರ್ತಿಯಾಗಿ ತಿಳಿದುಕೊಂಡವರು ಯಾರೂ ಇಲ್ಲ. ಅನಂತ ಶೇಷನಿಗೂ ಕೂಡ ಭಗವಂತನ ಬಗ್ಗೆ ಸಂಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನಾದ್ರೂ ಸಾಧ್ಯ ಆಗ್ತದೆ ಅಂತ ಆದ್ರೆ ಅದು ಆ ಭಗವಂತನ ಒಂದು ಕರುಣೆಯಿಂದ ಮಾತ್ರವೇ ಸಾಧ್ಯವಾಗುತ್ತದೆ. ವಿಷ್ಣುವಿನ ಪರಾಕ್ರಮವನ್ನು ಯಾರು ತಾನೇ ಸಂಪೂರ್ಣವಾಗಿ ವಿವರಿಸಬಲ್ಲರು? ಬ್ರಹ್ಮದೇವ ಹೇಳುವ ಮಾತು. ಬ್ರಹ್ಮಾಂಡದಲ್ಲಿರುವ ಅಣುಕಣಗಳನ್ನೆಲ್ಲ ಎಣಿಸಬಹುದಾದ ವಿಜ್ಞಾನಿ ಕೂಡ ಹಾಗೆ ಮಾಡಲಾರನು. ಏಕೆಂದರೆ ಅವನೊಬ್ಬನೇ ತನ್ನ ತ್ರಿವಿಕ್ರಮ ಅವತಾರದಲ್ಲಿ ಅತ್ಯುನ್ನತ ಲೋಕವಾದ ಸತ್ಯಲೋಕದಾಚೆಗೆ ತನ್ನ ಪಾದಗಳನ್ನು 3 ಪ್ರಕೃತಿ ಗುಣಗಳ ತಟಸ್ಥ ಸ್ಥಿತಿಯವರೆಗೆ ಅನಾಯಾಸವಾಗಿ ಚಲಿಸಿದನು. ಎಲ್ಲರೂ ಇದರಿಂದ ಪ್ರಭಾವಿತರಾದರು. ಈ ರೀತಿಯಾದಂತಹ ಲೀಲೆಗಳನ್ನ ಮಾಡುವ ಭಗವಂತನನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಹೇಗೆ ತಾನೇ ಸಾಧ್ಯ? ಇದು 46ನೇ ಶ್ಲೋಕದವರೆಗೆ ಬ್ರಹ್ಮದೇವರು ಇದನ್ನ ವಿವರಿಸ್ತಾ ಹೋಗ್ತಾರೆ. ಕೇವಲ ನಮಗೆ ಮಾತ್ರ ಅಲ್ಲ, ಇದು ಯಾರಿಗೆಲ್ಲ ಸಾಧ್ಯ ಇಲ್ಲ. ನಾನಾಗಲಿ, ನಿನಗಿಂತ ಮೊದಲು ಹುಟ್ಟಿದ ಎಲ್ಲ ಋಷಿಗಳಾಗಲಿ ದೇವೋತ್ತಮ ಪರಮಪುರುಷನ ಸರ್ವಶಕ್ತ ಮಹಿಮಾತಿಶಯವನ್ನು ಸಂಪೂರ್ಣವಾಗಿ ತಿಳಿದಿಲ್ಲ. ಹಾಗಿದ್ದ ಮೇಲೆ ನಮ್ಮ ಅನಂತರ ಜನಿಸಿದ, ಅಂದ್ರೆ ಈಗಾಗಲೇ ಬ್ರಹ್ಮದೇವರು ಚತುಷ್ಕುಮಾರರನ್ನ ಸೃಷ್ಟಿ ಮಾಡಿ ಆಗಿದೆ. ಆನಂತರ ರುದ್ರದೇವರು, ಹಾಗೆ ಈಗ ನಾರದ ಮುನಿಗಳ ಜನ್ಮವಾಗಿದೆ. ನಾರದ ಮುನಿಗಳು ಕೇಳುವಂತ ಪ್ರಶ್ನೆ ಅಂದ್ರೆ ಹಿಂದೆ ಹುಟ್ಟಿದವರಿಗೆ ಅರ್ಥ ಆಗ್ಲಿಲ್ಲ, ಇನ್ನು ಮುಂದೆ ಬರುವವರಿಗೆ ಏನು ಅರ್ಥ ಆಗ್ತದೆ? ನಮ್ಮ ಅನಂತರ ಜನಿಸಿದ ಇತರರ ಬಗ್ಗೆ ಹೇಳುವುದಾದ್ರೂ ಹೇಗೆ? ಅವರಿಗೆ ತಿಳಿಯುವುದಾದ್ರೂ ಹೇಗೆ? ಭಗವಂತನ ಮೊದಲ ಅವತಾರವಾದ ಶೇಷ ಅಂದ್ರೆ ಭಗವಂತನ ಮೊದಲ ವಿಸ್ತರಣೆ ಬಲದೇವ ತನ್ನ ಸಹಸ್ರ ಮುಖಗಳಿಂದ ಭಗವಂತನ ಗುಣಗಳನ್ನು ವರ್ಣಿಸುತ್ತಿದ್ದರೂ ಅವನಿಗೂ ಕೂಡ ಅಂತಹ ಜ್ಞಾನದ ಮೇರೆಯನ್ನು ತಲುಪಲು ಇನ್ನೂ ಸಾಧ್ಯವಾಗಿಲ್ಲ. ದೇವೋತ್ತಮ ಪರಮಪುರುಷನಾದ ಪರಮಪ್ರಭುವಿನ ಕೃಪೆಗೆ ವಿಶೇಷವಾಗಿ ಒಳಗಾದವನು ಯಾರೇ ಆಗಿರಲಿ, ಭಗವಂತನ ಸೇವೆಯಲ್ಲಿ ತನ್ನನ್ನು ಶುದ್ಧವಾಗಿ ತೊಡಗಿಸಿಕೊಂಡರೆ ದುಸ್ತರವಾದ ಮಹಾಸಾಗರವನ್ನು ದಾಟಬಲ್ಲನು ಮತ್ತು ಅವನನ್ನು ಅರಿಯಬಲ್ಲನು. ಆದರೆ ಯಾರು ನಾಯಿ ನರಿಗಳು ತಿನ್ನಲೆಂದೇ ಇರುವ ಈ ಶರೀರಕ್ಕೆ ಅಂಟಿಕೊಂಡಿರುತ್ತಾರೋ ಅವರು ಹಾಗೆ ಮಾಡಲಾರರು. ನಾವು ಹಿಂದೆ ಭಗವಂತನ ಭೌತಿಕ ಸೃಷ್ಟಿಯ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ಸಾಂಖ್ಯ ಯೋಗದ ಮುಖಾಂತರವಾಗಿ. ಅದು ಬಹಳ ಕಷ್ಟ ಅಂತ ಅನ್ನಿಸ್ತು. ಆದ್ರೆ ಇದು ಮಧುರವಾಗಿದೆ, ನಾವು ಭಗವಂತನ ಲೀಲೆಗಳನ್ನ ಕೇಳುವಂತಹದ್ದು. ಆದ್ರೂ ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಕಷ್ಟ ಇದೆ. ಆದ್ರೆ ಇದು ಕೇಳಲಿಕ್ಕೆ ತುಂಬಾ ಚೆನ್ನಾಗಿದೆ. ಕಥೆಗಳು ಮತ್ತು ಕಥೆಗಳನ್ನ ಕೇಳುವುದೇ ನಮಗೆ ತುಂಬಾ ಹಿತವಾಗಿದೆ.
ಅದನ್ನ ಕೇಳ್ತಾ ಕೇಳ್ತಾ ನಮ್ಮ ಈ ಒಂದು ಭವಸಾಗರ ಭವರೋಗ ಅದು ಗುಣವಾಗಿ ಹೋಗ್ತದೆ. ಹಾಗಾಗಿ ಭಗವಂತನ ಈ ಒಂದು ದಿವ್ಯವಾದಂತಹ ಲೀಲೆಗಳನ್ನ ನಾವು ನಿತ್ಯವೂ ಶ್ರವಣ ಮಾಡಬೇಕು. ಈಗ ಯಾರೆಲ್ಲ ಈ ಭಗವಂತನ ಕುರಿತಾಗಿ ತಿಳಿದುಕೊಂಡಿದ್ದಾರೆ, ಓ ನಾರದನೇ, ಭಗವಂತನ ಶಕ್ತಿಯು ತಿಳಿಯುವಂತಹದೂ ಅಲ್ಲ, ಅಳಿಯುವಂತಹದೂ ಅಲ್ಲ. ಆದರೂ ನಾವೆಲ್ಲ ಶರಣಾಗತರಾದ ಆತ್ಮರಾಗಿರುವುದರಿಂದ ಅವನು ಹೇಗೆ ಯೋಗಮಾಯ ಶಕ್ತಿಯಿಂದ ಕಾರ್ಯನಿರ್ವಹಿಸುತ್ತಾನೆ ಎಂಬುದನ್ನು ತಿಳಿದಿದ್ದೇವೆ. ಹಾಗೆಯೇ ಭಗವಂತನ ಶಕ್ತಿಯು ಸರ್ವಶಕ್ತನಾದ ಶಿವ, ನಾಸ್ತಿಕ ಕುಟುಂಬದ ಪ್ರಖ್ಯಾತ ರಾಜನಾದ ಪ್ರಹ್ಲಾದ ಮಹಾರಾಜ, ಸ್ವಯಂಭುವ ಮನು, ಅವನ ಹೆಂಡತಿ ಶತರೂಪ, ಅವನ ಪುತ್ರಿಯರಾದ ಪ್ರಿಯವೃತ, ಉತ್ತಾನಪಾದ, ಆಕೂತಿ, ದೇವಹೂತಿ ಮತ್ತು ಪ್ರಸೂತಿ, ಪ್ರಾಚೀನ ಬರ್ಹಿ, ಋಭು, ವೇನನ ತಂದೆಯಾದ ಅಂಗ, ಮಹಾರಾಜ ಧ್ರುವ, ಇಕ್ಷ್ವಾಕು, ಐಲ, ಮುಚುಕುಂದ, ಮಹಾರಾಜ ಜನಕ, ಗಾಧಿ, ರಘು, ಅಂಬರೀಷ, ಸಗರ, ಗಯ, ನಹುಷ, ಮಾಂಧಾತ, ಅಲರ್ಕ, ಶತಧನ್ವ, ಅನು, ರಂತಿದೇವ, ಭೀಷ್ಮ, ಬಲಿ, ಅಮೂರ್ತರಯ, ದಿಲೀಪ, ಸೌಭರಿ, ಉತಂಕ, ಶಿಬಿ, ದೇವಲ, ವಿಪ್ಪಲಾದ, ಸಾರಸ್ವತ, ಉದ್ಧವ, ಪರಾಶರ, ವೇದವ್ಯಾಸರ ತಂದೆ, ಭೂರಿಷೇಣ, ವಿಭೀಷಣ, ರಾವಣನ ತಮ್ಮ, ಹನುಮಾನ್, ಶುಕಮುನಿಗಳು, ಅರ್ಜುನ, ಆರ್ಷಿಷೇಣ, ವಿದುರ, ಶ್ರುತದೇವ ಮೊದಲಾದವರಿಗೆ ಕೂಡ ತಿಳಿದಿದೆ. ಅಂದ್ರೆ ಯಾರಿಗೂ ತಿಳಿದಿಲ್ಲ ಅಂತಲ್ಲ, ಸಂಪೂರ್ಣವಾಗಿ ಭಗವಂತನನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗದೇ ಇದ್ರೂ ಕೂಡ ಭಗವಂತನನ್ನು ಚೆನ್ನಾಗಿ ತಿಳಿದವರು ಇವರೆಲ್ಲ. ಇವರೆಲ್ಲರ ಕತೆ ಮುಂದೆ ಬರ್ತದೆ ಭಾಗವತದಲ್ಲಿ. ಮನುವಿನ ಸಂತತಿಯವರಾದಂತಹ ಈ ಪ್ರಿಯವೃತ, ಉತ್ತಾನಪಾದ, ಆಕೂತಿ, ದೇವಹೂತಿ, ಪ್ರಸೂತಿ, ಮತ್ತೆ ಅವರ ಎಲ್ಲ ಅವರಿಂದ ಬಂದಂತಹ ಭಗವಂತನ ಅವತಾರ ಇತ್ಯಾದಿಗಳಾಗಿ ನಾವು ಮುಂದಕ್ಕೆ ತಿಳಿದುಕೊಳ್ಳಿಕ್ಕಿದ್ದೇವೆ. ಸ್ತ್ರೀಯರು, ಕಾರ್ಮಿಕರು, ಗುಡ್ಡಗಾಡು ಜನರು ಮತ್ತು ಸೈಬೀರಿಯನ್ನರು ಅಥವಾ ಪಶು ಪಕ್ಷಿಗಳು ಮುಂತಾದ ಪಾಪಪೂರಿತ ಬದುಕನ್ನು ನಡೆಸುತ್ತಿರುವ ಗುಂಪುಗಳಲ್ಲಿರುವ ಶರಣಾಗತ ಆತ್ಮರುಗಳು ಭಗವಂತನ ಶುದ್ಧ ಭಕ್ತರಿಗೆ ತಮ್ಮನ್ನು ಅರ್ಪಿಸಿಕೊಂಡು ಭಕ್ತಿ ಸೇವೆಯಲ್ಲಿ ಅವರ ದಾರಿಯಲ್ಲೇ ನಡೆದು ಭಗವದ್ವಿಜ್ಞಾನದ ಬಗ್ಗೆ ತಿಳಿಯಬಹುದು ಮತ್ತು ಮಾಯಾಶಕ್ತಿಯ ಹಿಡಿತದಿಂದ ಪಾರಾಗಬಹುದು. ಪ್ರಭುಪಾದರ ಒಂದು ಕೃಪೆಗೆ ಯಾರು ಪಾತ್ರರಾಗಿದ್ದಾರೆ ಅವರೂ ಕೂಡ ಭಗವಂತನ ಲೀಲೆಗಳನ್ನ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇದೆ. ನಾವು ಕೂಡ ಈ ಪತಿತ ಜನ್ಮವನ್ನ ಪಡೆದಿದ್ರು ನಮ್ಮ ಕಾರ್ಯಚಟುವಟಿಕೆಗಳು ಅಥವಾ ನಾವು ಅಷ್ಟೊಂದು ಪಾಪಿಗಳಾಗಿದ್ರೂ ಕೂಡ ಒಂದು ಭಗವಂತನ ಶುದ್ಧ ಭಕ್ತರ ಆಶ್ರಯವನ್ನ ಪಡೆದೆವು ಅಂತಾದ್ರೆ ಭಗವಂತನ ಲೀಲೆಗಳು ನಮಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಗುತ್ತದೆ. ಅದನ್ನ ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನ ಸಾರ್ಥಕವಾಗುತ್ತದೆ. ಕೊನೆಗೆ ಬ್ರಹ್ಮನ್, ಪರಮಾತ್ಮ ಮತ್ತೆ ಭಗವಾನ್ ಸಾಕ್ಷಾತ್ಕಾರದ ಕುರಿತಾಗಿ ತಿಳಿಸ್ತಾರೆ. ಅದರಲ್ಲಿ 3ರಲ್ಲಿ ಭಗವಾನ್ ಸಾಕ್ಷಾತ್ಕಾರ ಹೇಗೆ ಎಲ್ಲಕ್ಕಿಂತಲೂ ಶ್ರೇಷ್ಠ ಅನ್ನುವುದನ್ನ ಇಲ್ಲಿ ತಿಳಿಸಲಾಗಿದೆ. ಇದು ನಾವು ಭಗವದ್ಗೀತೆಯಲ್ಲಿ ಕೂಡ ತಿಳ್ಕೊಂಡಿದ್ದೇವೆ. ಭಗವದ್ಗೀತೆಯ 2ನೇ ಅಧ್ಯಾಯದ ಪ್ರಾರಂಭದಲ್ಲಿ ಶ್ರೀಲ ಪ್ರಭುಪಾದರು ತಿಳಿಸಿದ್ದಾರೆ. ಬ್ರಹ್ಮನ್, ಪರಮಾತ್ಮ ಮತ್ತೆ ಭಗವಾನ್ ಸಾಕ್ಷಾತ್ಕಾರ ಇವು 47, 48, 49 3 ಶ್ಲೋಕಗಳಲ್ಲಿ ತಿಳಿಸ್ತಾರೆ. ಪರಬ್ರಹ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದು ಎಂದರೆ ಅಮಿತ ಆನಂದವನ್ನು ಯಾವುದೇ ದುಃಖವಿಲ್ಲದೆ ಹೊಂದುವುದು. ಅಂದ್ರೆ ನಾವು ಮುಕ್ತಿಯನ್ನ ಹೊಂದಿದ ಮೇಲೆ, ಭಗವಂತನ ಧಾಮಕ್ಕೆ ಹೋದ ಮೇಲೆ ಅಲ್ಲಿ ಯಾವುದೇ ಚಿಂತೆಗಳು ಇರುವುದಿಲ್ಲ, ಜನ್ಮ ಮೃತ್ಯು ಜರ ವ್ಯಾಧಿಗಳಿರುವುದಿಲ್ಲ, ತಾಪತ್ರಯಗಳಿರುವುದಿಲ್ಲ. ಅದು ನಿಜವಾಗಿಯೂ ಪರಮಾನುಭೋಗಿ ದೇವೋತ್ತಮ ಪರಮಪುರುಷನ ಅಂತಿಮ ಮಜಲಾಗಿದೆ. ಅವನು ಶಾಶ್ವತವಾಗಿ ನಿರಾತಂಕನು ಮತ್ತು ನಿರ್ಭಯನು. ಅವನು ಜಡತ್ವದ ವಿರೋಧಿಯಾದ ಪೂರ್ಣ ಪ್ರಜ್ಞೆಯಾಗಿದ್ದಾನೆ. ನಿಷ್ಕಲ್ಮಶನೂ ಮತ್ತು ನಿರ್ಭೇದನೂ ಆದ ಅವನು ಎಲ್ಲ ಕಾರಣ ಮತ್ತು ಪರಿಣಾಮಗಳಿಗೆ ಆದ್ಯ ಪ್ರಮುಖ ಕಾರಣನು. ಅವನಲ್ಲಿ ಕಾಮ್ಯಕರ್ಮಕ್ಕಾಗಿ ತ್ಯಾಗವಿಲ್ಲ ಮತ್ತು ಮಾಯಾಶಕ್ತಿಯು ನೆಲೆಸುವುದಿಲ್ಲ. ಇದು ಯಾವುದು ಭಗವಂತನನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಈ 47ನೇ ಶ್ಲೋಕದಲ್ಲಿ ಪರಮಾತ್ಮ, ಭಗವಾನ್, ಬ್ರಹ್ಮನ್ ಮತ್ತೆ ಭಗವಾನ್ ಈ 3 ವಿಚಾರಗಳ ಕುರಿತಾಗಿ ಇಲ್ಲಿ ತಿಳಿಸಲಾಗಿದೆ. ಮೊದಲನೇದಾಗಿ ಶಶ್ವತ್ ಪ್ರಶಾಂತಂ, ಇದೆಲ್ಲ ಪರಮಾತ್ಮನ ಲಕ್ಷಣವಾಗಿದೆ. ಹಾಗೆ ಸಂಪೂರ್ಣವಾದಂತಹ ಆನಂದದ ಸ್ಥಿತಿ ಅದೇನಿದೆ ಅದು ಬ್ರಹ್ಮನ್ನ ಒಂದು ಹಂತವಾಗಿದೆ. ಹಾಗೆ ಮಾಯಾದೇವಿಯು ಕೂಡ ಆತನಲ್ಲಿ ನೆಲೆಸಿಲ್ಲ, ಮಾಯಾಶಕ್ತಿಯು ಆತನ ನೆಲೆಸಿಲ್ಲ ಅನ್ನುವಂತಹ ಮಾತು ಅದು ಭಗವಾನ್ ಸಾಕ್ಷಾತ್ಕಾರದ ಕುರಿತಾಗಿ ತಿಳಿಸುವಂತದ್ದಾಗಿದೆ. ಹಾಗಾದ್ರೆ ನಾವು ಏನು ಮಾಡಬೇಕು? ಅಂತಹ ಅತೀಂದ್ರಿಯ ಸ್ಥಿತಿಯಲ್ಲಿ ಜ್ಞಾನಿಗಳು ಮತ್ತು ಯೋಗಿಗಳು ಆಚರಿಸುವ ಹಾಗೆ
ಮನಸ್ಸಿನ ಅಸ್ವಾಭಾವಿಕ ನಿಯಂತ್ರಣ, ಊಹಾತ್ಮಕ ಚಿಂತನೆ ಅಥವಾ ಧ್ಯಾನದ ಅವಶ್ಯಕತೆ ಇಲ್ಲ. ಅಂದ್ರೆ ಇಲ್ಲಿ ನಮಗೆ ನಿರ್ಣಯವನ್ನ ಹೇಳ್ತಾ ಇರುವಂತದ್ದು. ಭಗವಾನ್ ಸಾಕ್ಷಾತ್ಕಾರಕ್ಕೆ ನೀವು ನೇರವಾಗಿ ಹೋಗ್ತೀರಿ ಅಂತ ಹೇಳಿದ್ರೆ ಪರಮಾತ್ಮ ಸಾಕ್ಷಾತ್ಕಾರ, ಬ್ರಹ್ಮನ್ ಸಾಕ್ಷಾತ್ಕಾರದ ಕಾರ್ಯಗಳನ್ನು ನೀವು ಮಾಡಬೇಕಾಗಿಲ್ಲ. ಸ್ವರ್ಗಾಧಿಪತಿ ಇಂದ್ರನು ಬಾವಿ ತೋಡುವ ತೊಂದರೆಯನ್ನು ತೆಗೆದುಕೊಳ್ಳದೇ ಇರುವ ಹಾಗೆ ಒಬ್ಬನು ಅಂತಹ ಕಾರ್ಯವಿಧಾನಗಳನ್ನು ಕೈಬಿಡುತ್ತಾನೆ. ಸ್ವರ್ಗಾಧಿಪತಿಯಾದ ಇಂದ್ರನೇ ಮಳೆ ಸುರಿಸುವಂತಹದ್ದು, ವರುಣದೇವನು ಆತನ ಅಧೀನದಲ್ಲಿರುವಂತಹದ್ದು. ಅವನಿಗೆ ಬಾವಿ ತೋಡುವ ಅಗತ್ಯ ಇಲ್ಲ. ಹಾಗೆ ನಾವು ಇಲ್ಲಿ ಏನು ಭಗವಂತನ ಚಟುವಟಿಕೆಗಳನ್ನ ಚರ್ಚೆ ಮಾಡ್ತೇವೆ ಅದು ನಮ್ಮನ್ನ ಭಗವಾನ್ ಸಾಕ್ಷಾತ್ಕಾರಕ್ಕೆ ಕರೆದುಕೊಂಡು ಹೋಗ್ತದೆ. ಹಾಗಾಗಿ ನೀವು ಜ್ಞಾನಿಗಳು ಮತ್ತು ಯೋಗಿಗಳು ಆಚರಿಸುವ ಹಾಗೆ ಮನಸ್ಸಿನ ಅಸ್ವಾಭಾವಿಕ ನಿಯಂತ್ರಣ ಮತ್ತು ಊಹಾತ್ಮಕ ಚಿಂತನೆ ಇತ್ಯಾದಿಗಳನ್ನ, ಧ್ಯಾನ ಇತ್ಯಾದಿಗಳನ್ನ ಮಾಡುವಂತಹ ಅಗತ್ಯ ಇಲ್ಲ ಅಂತ ಹೇಳಿ ಬ್ರಹ್ಮದೇವರೇ ನೇರವಾಗಿ ನಾರದ ಮುನಿಗಳಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಪರಮಾತ್ಮನ ಭಗವಂತನ ಸಾಕ್ಷಾತ್ಕಾರ, ಭಗವಾನ್ ಸಾಕ್ಷಾತ್ಕಾರ ಏನಿದೆ ಅದೇ ಎಲ್ಲಕ್ಕಿಂತಲೂ ಅತ್ಯುತ್ತಮವಾದದ್ದು. ದೇವೋತ್ತಮ ಪುರುಷನು ಎಲ್ಲ ಶುಭ ಸೂಚನೆಗಳ ಪರಮಾಧಿಕಾರಿ, ಅಂದ್ರೆ ಭಗವಾನ್ ಸಾಕ್ಷಾತ್ಕಾರ. ಏಕೆಂದರೆ ಐಹಿಕ ಅಸ್ತಿತ್ವದಲ್ಲಾಗಲಿ ಅಥವಾ ಆಧ್ಯಾತ್ಮಿಕ ಅಸ್ತಿತ್ವದಲ್ಲಾಗಲಿ ಜೀವಿಯು ಮಾಡುವ ಯಾವುದೇ ಕಾರ್ಯಗಳ ಫಲಗಳು ಭಗವಂತನು ಕೊಟ್ಟಂತವು. ಹಾಗಾಗಿ ಅವನೇ ಅಂತಿಮ ದಾತಾರ. ಪ್ರತಿಯೊಬ್ಬ ಜೀವಿಯೂ ಅಜಾತನು. ಶರೀರದೊಳಗೆ ವಾಯುವು ಇರುವಂತೆಯೇ ಭೌತಿಕ ಸ್ಥೂಲ ಶರೀರವು ನಾಶವಾದ ಮೇಲೂ ಜೀವಿಯು ಅಸ್ತಿತ್ವದಲ್ಲಿ ಇರುತ್ತಾನೆ. ಇಷ್ಟು ಹೇಳಿದ ಮೇಲೆ ಇನ್ನು ಕೊನೆಯ 3 ಶ್ಲೋಕಗಳಿವೆ. 50, 51, 52, 53 4 ಶ್ಲೋಕಗಳಿವೆ. ಇದರಲ್ಲಿ ಇಲ್ಲಿ ತನಕ ಏನೆಲ್ಲ ಮಾತುಕತೆ ಆಯಿತು ಬ್ರಹ್ಮನಾರದ ಸಂವಾದದಲ್ಲಿ, ಅಂದ್ರೆ 5, 6, 7 ಈ 3 ಅಧ್ಯಾಯಗಳಲ್ಲಿ ಏನೆಲ್ಲ ಸಂವಾದ ಆಯಿತೋ ಅದರ ನಿರ್ಣಯವನ್ನ ಈ ಒಂದು 4 ಶ್ಲೋಕಗಳಲ್ಲಿ ನಾವು ತಿಳಿದುಕೊಳ್ಳಬಹುದು. ಬ್ರಹ್ಮದೇವರು ತಮ್ಮ ಮಾತುಗಳನ್ನ ಕೊನೆಗೊಳಿಸ್ತಾ ಇದ್ದಾರೆ. ಇನ್ನು ಮುಂದಿನ 8ನೇ ಅಧ್ಯಾಯದಲ್ಲಿ ಪರೀಕ್ಷಿತ ಮಹಾರಾಜ ಕೇಳುವಂತಹ ಪ್ರಶ್ನೆ, ಆಮೇಲೆ ಮತ್ತೆ 9ನೇ ಅಧ್ಯಾಯದಲ್ಲಿ ಬ್ರಹ್ಮದೇವರು ಮತ್ತು ಭಗವಂತನ ನಡುವೆ ನಡೆದಂತಹ ಒಂದು ಸಂಭಾಷಣೆ. ಅದು ಚತುಶ್ಲೋಕಿ ಭಾಗವತಂ ಅಂತ ಹೇಳಿ ತುಂಬಾ ಪ್ರಸಿದ್ಧವಾದಂತಹ ವಿಚಾರ. ಅದನ್ನು ನಾವು 9ನೇ ಅಧ್ಯಾಯದಲ್ಲಿ ತಿಳ್ಕೊಳ್ತೇವೆ. 8ನೇ ಅಧ್ಯಾಯದಲ್ಲಿ ಪರೀಕ್ಷಿತನು ಮತ್ತೆ ಸುಖದೇವ ಗೋಸ್ವಾಮಿಗಳಿಗೆ ಕೇಳುವಂತಹ ಪ್ರಶ್ನೆಗಳು, ಇಡೀ ಅಧ್ಯಾಯದಲ್ಲಿ ಪ್ರಶ್ನೆಗಳೇ ಇರುವಂತಹದ್ದು. ಆ ಪ್ರಶ್ನೆಗಳನ್ನ ಮುಂದಕ್ಕೆ ನೋಡ್ತಾ ಇದ್ದೇವೆ. ಅಂದ್ರೆ ಇಲ್ಲಿ ಬ್ರಹ್ಮನಾರದ ಏನು ಸಂವಾದ ಇದೆ ಅದು ಈ ಒಂದು ಘಟ್ಟದಲ್ಲಿ ಮುಕ್ತಾಯವನ್ನ ಕಾಣ್ತಾ ಇದೆ. 50ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಪ್ರೀತಿಯ ಮಗನೇ, ಅಂದ್ರೆ ಬ್ರಹ್ಮದೇವರ ಮಗ ನಾರದ ಮುನಿಗಳು, ಪ್ರಕಟಿತ ಜಗತ್ತುಗಳ ಸೃಷ್ಟಿಕರ್ತನಾದ ಪರಮಪುರುಷನನ್ನು ಕುರಿತು ಈಗ ನಾನು ಸಂಕ್ಷಿಪ್ತವಾಗಿ ವಿವರಿಸಿದ್ದೇನೆ. ಅವನಿಲ್ಲದೆ ಭಗವಂತನಾದ ಶ್ರೀಹರಿ ಇಲ್ಲದೆ ಭೌತಿಕ ಮತ್ತು ಪಾರಮಾರ್ಥಿಕ ಅಸ್ತಿತ್ವಗಳಿಗೆ ಬೇರಾವ ಕಾರಣಗಳು ಇಲ್ಲ. ಸರ್ವ ಕಾರಣ ಕಾರಣ ನಾವು ಮೊದಲು ಪ್ರಾರಂಭಿಸಿದ್ದೇ ಅಲ್ಲಿಂದ 5ನೇ ಅಧ್ಯಾಯದಲ್ಲಿ. ಸರ್ವ ಕಾರಣ ಕಾರಣ, ಅವನೇ ಎಲ್ಲದಕ್ಕೆ ಕಾರಣ. ಇದಂ ಭಾಗವತಂ ನಾಮಂ ಯನ್ಮೇ ಭಗವತೋದಿತಂ ಸಂಗ್ರಹೋಯಂ ವಿಭೂತೀನಾಂ ತ್ವಮೇತದ್ ವಿಪುಲೀಕುರು. ಓ ನಾರದನೇ, ಈ ಭಗವದ್ವಿಜ್ಞಾನವಾದ ಶ್ರೀಮದ್ ಭಾಗವತವನ್ನು ದೇವೋತ್ತಮ ಪರಮಪುರುಷನೇ ಸಂಕ್ಷಿಪ್ತವಾಗಿ ಹೇಳಿದನು. ಅದು ಅವನ ವೈವಿಧ್ಯಮಯ ಶಕ್ತಿಯ ಸಂಚಯವೆಂದು ಹೇಳಿದನು. ಈ ವಿಜ್ಞಾನವನ್ನು ದಯವಿಟ್ಟು ನೀನೇ ವಿಸ್ತರಿಸಿ ಹೇಳು. ಈಗ ಗುರು ಶಿಷ್ಯನಿಗೆ ಬೋಧನೆ ಮಾಡಿ ಆಯ್ತು, ಈಗ ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ, ಈ ಜ್ಞಾನವನ್ನ ನೀನು ಮುಂದಕ್ಕೆ ಕಳುಹಿಸು ಅಂತ ಹೇಳಿ. ಈಗ ಭಗವದ್ಗೀತೆ ಹೇಳಿದ ಮೇಲೆ ಅರ್ಜುನನಿಗೆ ಕೃಷ್ಣ ಒಂದು ಮಾತು ಹೇಳ್ತಾನೆ, ಅರ್ಜುನ, ನಾನೀಗ ನಿನಗೆ ಇಷ್ಟು ಹೊತ್ತು ಏನೆಲ್ಲ ಹೇಳಿದ್ನೋ ಇದನ್ನ ಇನ್ನೊಬ್ಬರಿಗೆ ಯಾರು ಹೇಳ್ತಾರೋ ಅವರನ್ನ ಕಂಡ್ರೆ ನನಗೆ ತುಂಬಾ ಇಷ್ಟ. ಅಂದ್ರೆ ಯಾರೆಲ್ಲ ಭಗವದ್ಗೀತೆಯನ್ನು ಓದ್ತಾರೋ ಅವರು 4 ಜನಕ್ಕೆ ಅದರ ಬಗ್ಗೆ ಹೇಳಿಕೊಡ್ಬೇಕು, ಸರಿಯಾದ ರೀತಿಯಲ್ಲಿ ಭಗವದ್ಗೀತೆ ಯಥಾರೂಪವನ್ನ ಹೇಳಿಕೊಡ್ಬೇಕು. ಅದನ್ನೇ ಇಲ್ಲಿ ಕೂಡ ಬ್ರಹ್ಮದೇವರು ನಾರದ ಮುನಿಗಳಿಗೆ ಹೇಳ್ತಾ ಇದ್ದಾರೆ. ದೃಢ ಸಂಕಲ್ಪದಿಂದ ದೇವೋತ್ತಮ ವಿಜ್ಞಾನವನ್ನು ದಯವಿಟ್ಟು ವಿವರಿಸು. ಇದರಿಂದ ಮಾನವ ಜೀವಿಗಳಿಗೆ ದೇವೋತ್ತಮ ಪರಮಪುರುಷನಾದ ಶ್ರೀಹರಿಗೆ ದಿವ್ಯ ಭಕ್ತಿ ಸೇವೆಯನ್ನು ಅಭಿವೃದ್ಧಿಗೊಳಿಸಲು ಸಾಧ್ಯವಾಗುತ್ತದೆ. ಶ್ರೀಹರಿಯು ಎಲ್ಲ ಜೀವಿಗಳ ಪರಮಾತ್ಮನಾಗಿದ್ದಾನೆ ಮತ್ತು ಎಲ್ಲ ಶಕ್ತಿಗಳ ಮೂಲ ಆಧಾರನಾಗಿದ್ದಾನೆ. ಆ ಭಗವಂತನ ವಿಚಾರವಾಗಿ ಎಲ್ಲರಿಗೂ ಕೂಡ ನೀನು ಪ್ರಚಾರವನ್ನ ಮಾಡು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕೊನೆಯದಾಗಿ ಈ ಶ್ರವಣ ಮತ್ತೆ ಕೀರ್ತನೆ ಇದರ ಮಹತ್ವವನ್ನ ತಿಳಿಸ್ತಾರೆ. ಹಾಗೂ ಒಂದು ಪ್ರಶ್ನೆ ನಮ್ಮಲ್ಲಿ ಇನ್ನೂ ಉಳಿತದೆ, ಯಾವುದನ್ನ ಕಲಿಬೇಕು ಅಂತೇಳಿ. ಆಗ್ಲೇ ಮಾಯಾಶಕ್ತಿಯ ಬಗ್ಗೆ ಹೇಳಿದ್ದು, ಈಗ ಚಿತ್ ಶಕ್ತಿಯ ಬಗ್ಗೆ ಹೇಳಿದ್ದು. ಅದು ಸ್ವಲ್ಪ ಕಷ್ಟ, ಸಾಂಖ್ಯ.
ಇದು ಸ್ವಲ್ಪ ಚೆನ್ನಾಗಿದೆ, ಭಗವಂತನ ಲೀಲೆಗಳು. ನಾನು ಇದನ್ನೇ ಓದ್ತೇನೆ, ಅದನ್ನೇ ಯಾಕೆ ಇಟ್ಟಿದ್ದಾರೆ, ಅದು ಬೇಡ ನನಗೆ, ಇದೇ ಓದ್ತೇನೆ ಅಂತ ಹೇಳಿದಾದ್ರೆ ಅದಕ್ಕೆ ಇಲ್ಲಿ ಉತ್ತರ ಇದೆ. ನಾವು ಯಾಕೆ ಭಗವಂತನ ಲೀಲೆಗಳ ಜೊತೆಗೆ ಆತನ ಭೌತಿಕ ಸೃಷ್ಟಿಯ ಕುರಿತಾಗಿಯೂ ಸ್ವಲ್ಪ ಪ್ರಯತ್ನ ಪಡ್ತೇವೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವೆ ಅಂತ ಹೇಳಿದ್ರೆ, ಮಾಯಾಂ ವರ್ಣಯತೋ ಮುಷ್ಯ ಈಶ್ವರಸ್ಯಾನುಮೋದತಃ ಶೃಣ್ವತಾ ಶ್ರದ್ಧೆಯ ನಿತ್ಯಂ ಮಾಯಯಾತ್ಮಾನ ಮುಹ್ಯತಿ. ಭಗವಂತನು ತನ್ನ ಬಗೆ ಬಗೆಯ ಶಕ್ತಿಗಳ ಸಾಹಚರ್ಯದೊಂದಿಗೆ ನಡೆಸಿದ ಚಟುವಟಿಕೆಗಳನ್ನು ಪರಮಪುರುಷನ ಬೋಧನೆಗೆ ಅನುಗುಣವಾಗಿ ವಿವರಿಸಬೇಕು, ಅರಿತುಕೊಳ್ಳಬೇಕು ಮತ್ತು ಕೇಳಬೇಕು. ಇದನ್ನು ಭಕ್ತಿ ಮತ್ತು ಗೌರವಗಳಿಂದ ತಪ್ಪದೆ ಮಾಡಿದರೆ ಭಗವಂತನ ಮಾಯಾಶಕ್ತಿಯಿಂದ ಬಿಡುಗಡೆ ಹೊಂದುವುದು ಖಚಿತವಾಗಿದೆ. ಅದನ್ನು ಕೇಳುವುದರಿಂದ, ಈಗ ಮಾಯಾಶಕ್ತಿ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡಂತಹ ವ್ಯಕ್ತಿ ಅವನು ಮಾಯೆಯ ಹಿಡಿತಕ್ಕೆ ಸಿಕ್ಕುವುದಿಲ್ಲ. ಮಾಯೆ ಹೇಗೆ ನಮ್ಮನ್ನು ಆವರಿಸ್ತದೆ, ಇದನ್ನು ತಿಳಿದಂತಹ ವ್ಯಕ್ತಿ ಆ ಮಾಯೆಯಲ್ಲಿ ನಮ್ಮ ಮೇಲೆ ಬೀರುವಂತಹ ಪರಿಣಾಮಗಳೇನಿದೆ ಅವುಗಳಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ವ್ಯಕ್ತಿಯು ಈ ಎಲ್ಲ ವಿಚಾರಗಳನ್ನ, ಅಂದ್ರೆ ಈಗ ಏನೆಲ್ಲ ಹೇಳಿದ್ದಾರೆ ಅದೆಲ್ಲವನ್ನು ಕೂಡ ತಿಳಿದುಕೊಳ್ಳುವಂಥದ್ದು ಬಹಳ ಮುಖ್ಯ. ಸಾಂಖ್ಯವೂ ಬೇಕು, ಭಗವಂತನ ಲೀಲೆಗಳೂ ಬೇಕು. ಎರಡನ್ನೂ ನಾವು ಚೆನ್ನಾಗಿ ಸಮನ್ವಯಗೊಳಿಸಿ ಕಲಿತುಕೊಂಡಾಗ ನಮಗೆ ಸರಿಯಾದ ರೀತಿಯಲ್ಲಿ ಭಾಗವತವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಬಹಳ ಸಂಕ್ಷಿಪ್ತವಾಗಿ ನಾನು ವಿವರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ, ಯಾಕಂದ್ರೆ ಮುಂದಕ್ಕೆ ಹಲವು ಅಧ್ಯಾಯಗಳಲ್ಲಿ ಭಗವಂತನ ಈ ದಿವ್ಯವಾದಂತಹ ಲೀಲೆಗಳನ್ನ ನಾವು ತಿಳಿದುಕೊಳ್ಳಿಕ್ಕಿದೆ. ಹಾಗಾಗಿ ಸಂಕ್ಷಿಪ್ತವಾಗಿ ಇವತ್ತು ನಾವು ಭಗವಂತನ ಕ್ರಮವಾದಂತಹ ಈ ಅನುಕ್ರಮಿತ ಅವತಾರಗಳ ವಿಶಿಷ್ಟ ಕಾರ್ಯಗಳ ಕುರಿತಾಗಿ ತಿಳಿದುಕೊಂಡಿದ್ದೇವೆ. ಮುಂದಿನ 8ನೇ ಅಧ್ಯಾಯದಲ್ಲಿ ಪರೀಕ್ಷಿತ ಮಹಾರಾಜನು ಯಾವೆಲ್ಲ ಪ್ರಶ್ನೆಗಳನ್ನ ಶುಕದೇವ ಗೋಸ್ವಾಮಿಗಳಿಗೆ ಕೇಳ್ತಾರೆ, ಅದಕ್ಕೆ ಶುಕದೇವ ಗೋಸ್ವಾಮಿಗಳು ಹೇಗೆ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನ ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಈ ಅಧ್ಯಾಯದಲ್ಲಿ ಅಂದ್ರೆ 7ನೇ ಅಧ್ಯಾಯದಲ್ಲಿ ಭಗವಂತನ ಲೀಲೆಗಳು ಇನ್ನು ಎಲ್ಲಿವರೆಗೆ ಅಂದ್ರೆ 10ನೇ ಅಧ್ಯಾಯದವರೆಗೆ, 11ನೇ ಸ್ಕಂದ, 10ನೇ ಸ್ಕಂದ ಮತ್ತೆ 11ನೇ ಸ್ಕಂದದಲ್ಲೂ ಭಗವಂತ ಉದ್ಧವ ಗೀತೆಯನ್ನ ಹೇಳುವಂತದ್ದು, 12ನೇ ಸ್ಕಂದದಲ್ಲಿ ಕಲಿಯುಗದ ಲಕ್ಷಣಗಳು, ಕಲ್ಕಿ ಅವತಾರ, ಇದೆಲ್ಲವೂ ಕೂಡ ಹೇಳ್ತಾರೆ. ಅಂದ್ರೆ ಒಂದು ರೀತಿ ಇದೊಂದು ಟ್ರೈಲರ್, ಇನ್ನು ಮುಂದಿನ 12 ಸ್ಕಂದಗಳವರೆಗೆ ಏನೆಲ್ಲ ಲೀಲೆಗಳು ಅಂತ ಹೇಳಿದ್ದಾರೆ. ಮುಂದಕ್ಕೆ ಪರೀಕ್ಷಿತ ಮಹಾರಾಜ ಕೇಳುವಂತಹ ಪ್ರಶ್ನೆಗಳಿಂದ ನಮಗೆ ಅದು ಇನ್ನಷ್ಟು ಸ್ಪಷ್ಟವಾಗ್ತದೆ. ಯಾಕಂದ್ರೆ ಪರೀಕ್ಷಿತ ಕೇಳಿದ ಪ್ರಶ್ನೆಗೆ ತಕ್ಷಣವೇ ಉತ್ತರವನ್ನು ಕೊಡುವುದಿಲ್ಲ ಶುಕದೇವ ಗೋಸ್ವಾಮಿಗಳು. ಇದನ್ನ ಮುಂದಿನ 12 ಸ್ಕಂದಗಳಲ್ಲೂ ಒಂದೊಂದಾಗಿ ಉತ್ತರವನ್ನ ಕೊಡ್ತಾ ಹೋಗುವಂತದ್ದು. ಅದೆಲ್ಲವನ್ನು ಕೂಡ ನಾವು ಮುಂದಿನ ದಿನಗಳ ನಮ್ಮ ಅಧ್ಯಯನದಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಹರೇ ಕೃಷ್ಣ.